ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಆ್ಯಕ್ಚುಲ್ ಹ್ಯಾಕಿಂಗ್ ಸೀರೀಸ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂತಂದರೆ ಬೇಸಿಕ್ಸ್ ಕಲಿತಾ ಬಂದಿದ್ವಿ, ರೈಟ್? ಸೊ ವೆಬ್ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ, ಕಾಲ್ನೆಕ್ಸ್ ಕಮಾಂಡ್ಸ್ ಏನು, ಓಕೆ, ಈ ರೀತಿಯಾದಂತಹ ಬೇಸಿಕ್ ವೀಡಿಯೋಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವೇನು ಮಾಡ್ತಾ ಇದ್ವಿ ಅಂದರೆ ಆ್ಯಕ್ಚುಲಾಗಿ ಹ್ಯಾಕಿಂಗ್ ರಿಲೇಟೆಡ್ ಏನು ಕ್ವಶನ್ಸ್ಗಳಿದ್ದಾವೆ ಅವನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಸೊ ಇದು ಕೂಡ ಒಂದು ಥೆರಾಟಿಕಲ್ ಪಾರ್ಟೇ, ಬಟ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ನೋಡಿ, ಥೆರಾಟಿಕಲ್ ಪಾರ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ಪ್ರಾಕ್ಟಿಕಲ್ ಪಾರ್ಟಿಗೆ ಹೋದಾಗ ನಿಮ್ಗೆ ಏನೂ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಟ್ರಸ್ಟ್ ಮೀ, ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಓಕೆ, ಸೊ ಸುಮ್ಮನೆ ನಾನು ಹೇಳ್ತಾ ಇರುವಂಥ ಪ್ರಾಕ್ಟಿಕಲ್ಸ್ನ ನೀವು ಅದನ್ನ ನೋಡಿಬಿಟ್ಟು ಮಾಡ್ತೀರಾ, ಅದಾದಮೇಲೆ ಮುಗ್ದೋಯ್ತು. ಅದರಿಂದ ಏನು ಉಪಯೋಗ ಇದೆ, ಎಲ್ಲಿ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ಅದ್ರದ್ದು ಏನೂ ಐಡಿಯಾ ಸಿಗೋದಿಲ್ಲ ನಿಮಗೆ. ಓಕೆ, ಸೊ ಥೆರಾಟಿಕಲ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಸ್ ಮಚ್ ಆಸ್ ಪ್ರಾಕ್ಟಿಕಲ್. ಓಕೆ, ಸೊ ಅದಕ್ಕೋಸ್ಕರ ಈ ವಿಡಿಯೋಸ್ಗಳನ್ನ ನೋಡ್ಕೊಳ್ಳಿ. ಸೆಕೆಂಡ್ ಕ್ವಶನ್, ನೀವು ಕೇಳ್ತಾ ಇದ್ರಿ ವಿಡಿಯೋಸ್ ಏನಕ್ಕೆ ಬರ್ತಾ ಇಲ್ಲ ಅಂತ. ಸಿ, ಅಟ್ಲೀಸ್ಟ್ ಒಂದು 200 ಮೆಂಬರ್ಸ್ ನನ್ನ ವೀಡಿಯೋಸ್ ನೋಡಿದ್ದಾರೆ ಅಂದರೆ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಈಸ್ ಅಟ್ಲೀಸ್ಟ್ 10% ಏನು ಮಾಡಬೇಕು ಅಂತಂದರೆ ಹೋಮ್ವರ್ಕ್ನ ಸಬ್ಮಿಟ್ ಮಾಡಬೇಕು. ಅಷ್ಟು ನಂಗೆ ಮಾಡ್ತಾ ಇಲ್ಲ ಯಾರು, ಸೊ ಅದಕ್ಕೋಸ್ಕರ ನಾವು ವೀಡಿಯೋಸ್ ಆಗ್ತಾ ಇಲ್ಲ. ದ್ಯಾಟ್ ಮೀನ್ಸ್ ಯು ಆರ್ ನಾಟ್ ಶೋಯಿಂಗ್ ಇಂಟ್ರೆಸ್ಟ್. ಓಕೆ, ಸೊ ನೀವೇನಾದರೂ ಇಂಟ್ರೆಸ್ಟ್ ತೋರಿಸಿದ್ರೆ, ಲೈಕ್ ಹೋಮ್ವರ್ಕ್ ನೀವು ಸಬ್ಮಿಟ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ. ಓಕೆ, ಸೊ ದೇರ್ ಆರ್ ಗೈಸ್ ಹೂ ಆರ್ ಇಂಟ್ರೆಸ್ಟೆಡ್. ಓಕೆ, ಜಸ್ಟ್ ಕ್ವಶನ್ ಮಾಡೋದಲ್ಲ, ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ವೀಡಿಯೋಸ್ ಏನಕ್ಕೆ ಆಗ್ತಾ ಇಲ್ಲ ಅಂತ ಕೇಳೋದಷ್ಟೇ ಅಲ್ಲದೆ ನೀವೇನು ಮಾಡಬೇಕಂದ್ರೆ ಹೋಮ್ವರ್ಕ್ ಸಬ್ಮಿಷನ್ ಮಾಡಬೇಕು. 200 ಮೆಂಬರ್ಸ್ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂತಂದರೆ ಅಟ್ಲೀಸ್ಟ್ ವಾಟ್ ಆಮ್ ಎಕ್ಸ್ಪೆಕ್ಟಿಂಗ್ ಇಸ್ 20 ಮೆಂಬರ್ಸ್. 20 ಜನ ಹೋಮ್ವರ್ಕ್ ಸಬ್ಮಿಟ್ ಮಾಡಿ, ಇನ್ನು 80 ಜನ ಇನ್ನೂ ಎಷ್ಟು 180 ಜನ ಅವ್ರು ಏನಾದರೂ ಮಾಡಲಿ. ಓಕೆ, ಸೊ ಅಟ್ಲೀಸ್ಟ್ ವಾಟ್ ಆಮ್ ಎಕ್ಸ್ಪೆಕ್ಟಿಂಗ್ ಇಸ್ 10%. ಓಕೆ, 20 ಜನ ಅಷ್ಟು ನೀವು ಹೋಮ್ವರ್ಕ್ನ ಸಬ್ಮಿಟ್ ಮಾಡ್ತಾ ಇಲ್ಲ, ಅಷ್ಟು ಜನನೂ ಪೂರಾ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತಂದರೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ಮನಸ್ಸು ಬರೋಲ್ಲ. ಸೊ ಅದಕ್ಕೋಸ್ಕರ ಒಂದು ವಾರದಿಂದ ನಾವು ವೀಡಿಯೋಸ್ಗಳನ್ನ ಹಾಕಿಲ್ಲ. ಓಕೆ, ಸೊ ಯಾರು ಹೋಮ್ವರ್ಕ್ ಸಬ್ಮಿಟ್ ಮಾಡಿದ್ರು ಅವರು ಲಿಂಕ್ಡ್ಇನ್ ಮೇಲೆ ಬಂದು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೊ ಹಾಕಿ ಅಂತ. ಸೊ ಅವರಿಗೋಸ್ಕರ ಈ ವಿಡಿಯೋಸ್ಗಳನ್ನ ಮಾಡ್ತಾ ಇರೋದು ಮತ್ತೆ ವಾಪಸ್. ಓಕೆ, ಸೊ ಮತ್ತೆ ಅವರು ಇಂಟ್ರೆಸ್ಟ್ ಕಳ್ಕೊಂಡ್ರು ಅಂತ ದ್ಯಾಟ್ಸ್ ಗೇಮ್ ಓವರ್. ಓಕೆ, ವಿ ವಿಲ್ ಸ್ಟಾಪ್ ದ ಕೋರ್ಸ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಇವತ್ತಿನ ಟಾಪಿಕ್ಗೆ ಎಂಟರ್ ಆಗೋಣ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಹಿಯರ್ ಆರ್ ಸಮ್ ಬೇಸಿಕ್ ಕ್ವಶನ್ಸ್. ಓಕೆ, ಸೊ ಫಸ್ಟ್ ಒಂದು ಬಂದುಬಿಟ್ಟು ಹ್ಯಾಕಿಂಗ್ ಅಂತ ಅಂದರೆ ಏನು. ಹ್ಯಾಕಿಂಗ್ ಏನೋ ಕಲಿತಾ ಇದ್ದೀವಿ ಗುರು, ಹ್ಯಾಕಿಂಗ್ ಅಂತ ಅಂದರೆ ಏನು ಆ್ಯಕ್ಚುಲ್ ಆಗಿ, ಸೊ ಅದನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ಲೆಟ್ ಸಿ ವಾಟ್ ಈಸ್ ಹ್ಯಾಕಿಂಗ್. ಓಕೆ, ಹ್ಯಾಕಿಂಗ್ ಅಂತ ಅಂದರೆ ಏನು, ಇವಾಗ ಎಕ್ಸಾಂಪಲ್ ತೊಗೊಳ್ಳೋಣ. ಹ್ಯಾಕಿಂಗ್ ಈಸ್ ಅ ಸ್ಕಿಲ್. ಓಕೆ, ಸೊ ಹ್ಯಾಕ್ ಮಾಡೋದು ಏನಿದೆ ಅಲ್ಲ, ಅದೊಂದು ಸ್ಕಿಲ್. ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಹ್ಯಾಟ್, ವೈಟ್ ಹ್ಯಾಟ್, ಗ್ರೇ ಹ್ಯಾಟ್ ಈ ರೀತಿ ಡಿಫ್ರೆನ್ಸ್ ಆಗ್ತವೆ. ಸೊ ಅಷ್ಟು ಬೇಸಿಕ್ಸ್ ಒಳಗಡೆ ಹೋಗಲ್ಲ. ಐ ಆಮ್ ಥಿಂಕಿಂಗ್ ಲೈಕ್ ಅಷ್ಟು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಸೊ ಹ್ಯಾಕಿಂಗ್ ಒಳಗಡೆ ಬ್ಲ್ಯಾಕ್ ಹ್ಯಾಟ್ ಅಂತ ಇರುತ್ತೆ, ವೈಟ್ ಹ್ಯಾಟ್ ಅಂತ ಇರುತ್ತೆ, ಗ್ರೇ ಹ್ಯಾಟ್ ಅಂತ ಇರುತ್ತೆ, ಗ್ರೀನ್ ಹ್ಯಾಟ್ ಅಂತ ಇರುತ್ತೆ. ಸೊ ಡಿಫ್ರೆಂಟ್ ಹ್ಯಾಟ್ಸ್ ಇದಾವೆ ಹ್ಯಾಕಿಂಗ್ ಒಳಗಡೆ. ಸೊ ಬ್ಲ್ಯಾಕ್ ಹ್ಯಾಟ್ ಯಾಕಂದರೆ ಲೈಕ್ ಇಲಿಗಲ್ ಥಿಂಗ್ಸ್, ವೈಟ್ ಹ್ಯಾಟ್ ಹ್ಯಾಕಿಂಗ್ ಅಂತಂದರೆ ವಿತ್ ಪರ್ಮಿಷನ್ ನಾವು ಏನು ಮಾಡ್ತೀವಿ ಅಂದರೆ ಹ್ಯಾಕ್ ಮಾಡ್ತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಫೈಟಿಂಗ್. ಓಕೆ, ಸೊ ಇವಾಗ ನನಗೆ ಮಾರ್ಷಲ್ ಆರ್ಟ್ಸ್ ಬರುತ್ತೆ, ಅಥವಾ ಯಾವುದಾದ್ರೂ ಒಂದು ವೆಪನ್ನ ನಾನು ಹೋಲ್ಡ್ ಮಾಡೋಷ್ಟು ಕೆಪಾಸಿಟಿ ನನ್ನ ಹತ್ರ ಇದೆ. ದ್ಯಾಟ್ ಈಸ್ ಸಾರ್ಟ್ ಫೈಟಿಂಗ್ ಬರ್ತಿರ್ಬೋದು ನನಗೆ. ಓಕೆ, ಸೊ ಅಥವಾ ನಕಲ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ಬೋದು, ಚೆಕ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಎನಿಥಿಂಗ್. ಓಕೆ, ಸೊ ಎಲ್ಬೋಸ್, ನಕಲ್ಸ್ ಇಂಥವನ್ನೆಲ್ಲ ಯೂಸ್ ಮಾಡೋದು ಮೂತಾಯಿ ಒಳಗಡೆ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್. ಓಕೆ, ಸೊ ಆ ರೀತಿ ಡಿಫ್ರೆಂಟ್ ಮಾರ್ಷಲ್ ಆರ್ಟ್ಸ್ಗಳಿದ್ದಾವೆ. ಓಕೆ, ಇವಾಗ ಮಾರ್ಷಲ್ ಆರ್ಟ್ಸ್ನ ಕಲಿತ್ಬಿಟ್ಟು ಓಕೆ ನಾವು ಏನು ಮಾಡ್ಬೋದು, ಅದರಿಂದ 2 ಆಪ್ಷನ್ಸ್ ಇದಾವೆ. ಫಸ್ಟ್ ಒಂದು ಏನಪ್ಪ ಅಂತಂದರೆ ಇಲಿಗಲ್ ಥಿಂಗ್ಸ್. ಓಕೆ, ಇಲಿಗಲ್ ಥಿಂಗ್ಸ್ ಅಂದರೆ ಮಾಫಿಯಾನ ರನ್ ಮಾಡಿ, ಐ ಆಮ್ ಜಸ್ಟ್ ಜೋಕಿಂಗ್. ಓಕೆ, ಸೊ ಅಥವಾ ರೌಡಿಸಮ್ ಅದು ಇದು ಅಂತ, ದೋಸ್ ಥಿಂಗ್ಸ್ ಆರ್ ಇಲಿಗಲ್. ಓಕೆ, ಸೊ ಆ ಇಲಿಗಲ್ ಥಿಂಗ್ಸ್ಗಳಿಗೆ ನಾವು ಅದೇ ರೀತಿ ಹ್ಯಾಕಿಂಗ್ನ ಯೂಸ್ ಮಾಡಿಬಿಟ್ಟು ಏನಾದರೂ ಇಲಿಗಲ್ ಥಿಂಗ್ಸ್ಗಳನ್ನ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದರೆ ಬ್ಲ್ಯಾಕ್ ಹ್ಯಾಟ್ ಹ್ಯಾಕಿಂಗ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಪರ್ಮಿಷನ್ ಇಟ್ಕೊಂಡ್ಬಿಟ್ಟು ಒಳ್ಳೆ ಇಂಟೆನ್ಷನ್ಗೋಸ್ಕರ ನಾವು ಕಲ್ತಿದ್ದೀವಿ ಇವಾಗ ಮಾರ್ಷಲ್ ಆರ್ಟ್ಸ್ಗಳನ್ನ. ಆ ಮಾರ್ಷಲ್ ಆರ್ಟ್ಸ್ನ ಕಲ್ತ್ಬಿಟ್ಟು ನಾವೇನಾಗ್ಬೋದು, ಲೈಕ್ ಒಬ್ರದ್ದು ಬಾಡಿ ಗಾರ್ಡ್ ಆಗ್ಬೋದು, ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್ಗಳಾಗ್ಬೋದು. ಓಕೆ, ಸೊ ಅಥವಾ ನಾವು ಏನು ಮಾಡ್ಬೋದು ಅಂತಂದರೆ ಪೊಲೀಸ್ ಒಳಗಡೆ ಜಾಯ್ನ್ ಆಗೋದಕ್ಕೋಸ್ಕರ ನಾವು ಏನಾದರೂ ಕಲ್ತಿರ್ಬೋದು. ಓಕೆ, ಸೊ ಇಲ್ಲ ಅಂತಂದರೆ ನಮಗೆ ಆರ್ಮಿ ಒಳಗಡೆ ಜಾಯ್ನ್ ಆಗಬೇಕಾಗಿತ್ತು, ಸೊ ಆ ಇಂಟ್ರೆಸ್ಟ್ನ ಇಟ್ಕೊಂಡ್ಬಿಟ್ಟು ನಾವೇನು ಮಾಡಿದ್ವಿ, ಮಾರ್ಷಲ್ ಆರ್ಟ್ಸ್ನ ಕಲ್ತಿದ್ವಿ, ಸೊ ಅದನ್ನ ನಾವು ಅಲ್ಲಿ ಯೂಸ್ ಮಾಡ್ಬೋದು. ಓಕೆ, ಇನ್ನೊಬ್ಬರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ ಆ ಸ್ಕಿಲ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ವೈಟ್ ಹ್ಯಾಟ್ ಹ್ಯಾಕಿಂಗ್ ಅಂತ ಕರಿತೀವಿ. ಓಕೆ, ಸೊ ಇಲಿಗಲ್ ಥಿಂಗ್ಸ್ ಏನೇ ಇದ್ರೂ ಕೂಡ ಅವನ್ನ ನಾವು ಅದ್ರೊಳಗಡೆ ಆ್ಯಡ್ ಮಾಡ್ತೀವಿ, ಬ್ಲ್ಯಾಕ್ ಹ್ಯಾಟ್ ಒಳಗಡೆ ಆ್ಯಡ್ ಮಾಡ್ತೀವಿ. ಸೊ ಯಾರನ್ನಾದರೂ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಹ್ಯಾಕ್ ಮಾಡ್ತಾ ಇದ್ವಿ ಅಂತಂದರೆ ಅದನ್ನ ನಾವು ಏನು ಮಾಡ್ತೀವಿ ಅಂದರೆ ವೈಟ್ ಹ್ಯಾಟ್ನಲ್ಲಿ ಆ್ಯಡ್ ಮಾಡ್ತೀವಿ. ಓಕೆ, ಸೊ ಇವಾಗ ಹಾಗಂದರೆ ಲೈಕ್ ಇವು ಎರಡನ್ನೂ ಮಾಡ್ತಾ ಇದ್ದವ್ರಿಗೆ ನಾವೇನಂತ ಕರಿತೀವಿ ಅಂದರೆ ಗ್ರೇ ಹ್ಯಾಟ್ ಹ್ಯಾಕಿಂಗ್ ಅಂತ ಕರಿತೀವಿ. ಇವು ಎರಡನ್ನೂ ಮಾಡೋದಕ್ಕೆ ಹೆಂಗೆ ಪಾಸಿಬಲ್ ಇದೆ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಏನು ಹೇಳ್ಬೋದು ಅಂತಂದರೆ ಲೈಕ್ ಸ್ಟೇಟ್ ಹೈಯರ್ಡ್ ಹ್ಯಾಕರ್ಸ್ಗಳು ಅಥವಾ ಗೌರ್ಮೆಂಟ್ ಹೈಯರ್ಡ್ ಹ್ಯಾಕರ್ಸ್ಗಳು. ಅವ್ರು ಏನು ಮಾಡ್ತಿರ್ತಾರೆ ಬೇಸಿಕಲಿ,
ಸೈಬರ್ ಆರ್ಮಿ ಒಳಗಡೆ ಹೋದರೆ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಯಾವುದು ಬೇರೆ ದೇಶದ್ದು. ಓಕೆ, ಸೊ ಅದ್ರ ಪ್ರಕಾರ ಏನಾಯಿತು, ಆ ಹ್ಯಾಕರ್ಸ್ಗಳೇನಿದ್ದಾರೆ ಆ ಬೇರೆ ದೇಶದ್ದು, ಫಾರ್ ಎಕ್ಸಾಂಪಲ್ ಇವಾಗ ಏನಾಗಿದೆ ಅಂತಂದರೆ ರಷ್ಯಾ ಇದೆ, ಅದಾದಮೇಲೆ ನಮ್ಮದು USA ಇದೆ. ಓಕೆ, ಸೊ ಇವು ಎರಡು ಕಂಟ್ರೀಸ್ಗಳು ಲೈಕ್ ಎನಿಮೀಸ್ ಅಂತ ಇಟ್ಕೋಣ ಫಾರ್ ಎಕ್ಸಾಂಪಲ್. ಇವಾಗ ಏನು ಮಾಡ್ತಾ ಇದೆ, ರಷ್ಯನ್ ಹ್ಯಾಕರ್ ಏನು ಮಾಡ್ತಾ ಇದೆ ಅಂದರೆ US ಕಾನ್ಫಿಡೆನ್ಷಿಯಲ್ ಡೇಟಾನ ಹ್ಯಾಕ್ ಮಾಡ್ತಾ ಇದ್ದಾನೆ. ಓಕೆ, ಯಾರು? ರಷ್ಯನ್ ಹ್ಯಾಕರ್. ಸೊ ರಷ್ಯಾಗೆ ಆ ಹ್ಯಾಕರ್ ಏನದ? ವೈಟ್ ಹ್ಯಾಟ್ ಆದ. ಸೊ USA ಆ ಹ್ಯಾಕರ್ ಏನದ? ಬ್ಲ್ಯಾಕ್ ಹ್ಯಾಟ್ ಆದ. ಬಿಕಾಸ್ ಇವ್ರದ್ದು ಡೇಟಾನ ಅವ್ರು ಸ್ಟೀಲ್ ಮಾಡ್ತಾ ಇದ್ದಾನೆ, ಯಾರು? ರಷ್ಯನ್ ಹ್ಯಾಕರ್. ಸೊ ರಷ್ಯನ್ದವರು ಏನು ಮಾಡಿದ್ದಾರೆ, ಹ್ಯಾಕರ್ನ ಹೈಯರ್ ಮಾಡಿದ್ದಾರೆ. ದ್ಯಾಟ್ ಮೀನ್ಸ್ ರಷ್ಯನ್ ಪ್ರಕಾರ ಅವನೇನಾದ ಇವಾಗ ವೈಟ್ ಹ್ಯಾಟ್ ಆದ. ಸೊ USA ಪ್ರಕಾರ ಅವ ಏನದ ಅಂತಂದರೆ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ ಆದ. ಸೊ ಅಂತಹ ಕ್ಯಾಟಗರಿ ಪೀಪಲ್ಗಳು ಏನಿರ್ತಾರಲ್ಲ ಅವ್ರನ್ನ ನಾವೇನು ಮಾಡ್ತೀವಿ ಅಂತಂದರೆ ಗ್ರೇ ಹ್ಯಾಟ್ ಹ್ಯಾಕಿಂಗ್ ಒಳಗಡೆ ಆ್ಯಡ್ ಮಾಡ್ತೀವಿ. ಓಕೆ, ಸೊ ಆ ಕಡೆ ಅವರು ವೈಟ್ ಹ್ಯಾಟ್ ಕೆಲಸನೂ ಮಾಡ್ತಾ ಇರ್ತಾರೆ, ಈ ಕಡೆ ನೋಡಿದ್ರೆ ಅದು ಬ್ಲ್ಯಾಕ್ ಹ್ಯಾಟ್ ಕೆಲಸನೂ ಆಗಿರುತ್ತೆ. ಓಕೆ, ಸೊ ಅಂಥವ್ರನ್ನ ನಾವೇನಂತ ಕರಿತೀವಿ ಅಂದರೆ ಗ್ರೇ ಹ್ಯಾಟ್ ಹ್ಯಾಕಿಂಗ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಫಾರ್ ಎಕ್ಸಾಂಪಲ್ ಇನ್ನೊಂದು ತೊಗೋಬೇಕು ಅಂತಂದರೆ, ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಕಂಪ್ನಿ ಒಳಗಡೆ ಆ್ಯಸ್ ಅ ವೈಟ್ ಹ್ಯಾಟ್ ಹ್ಯಾಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಲೈಕ್ ಎಥಿಕಲ್ ಹ್ಯಾಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದೇ ಸೇಮ್ ಟೈಮ್ ಒಳಗಡೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಬೇರೆ ಒಂದು ಕಂಪ್ನಿದು ಡೇಟಾನ ಕದೀತಾ ಇದ್ದೀನಿ. ಓಕೆ, ಸೊ ಇದು ನನ್ನ ಪರ್ಸನಲ್ ಪ್ರಾಜೆಕ್ಟ್ ಆಗಿರ್ಬೋದು. ಓಕೆ, ಸೊ ಆ ಟೈಮ್ನಲ್ಲೂ ಕೂಡ ನಾನು ಏನಾಗ್ತೀನಿ ಅಂದರೆ ಗ್ರೇ ಹ್ಯಾಟ್ ಹ್ಯಾಕರ್ ಆಗ್ತೀನಿ. ಓಕೆ, ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ಒಂದು ಕಂಪ್ನಿ ಇದೆ, ಆ ಕಂಪ್ನಿ ಒಳಗಡೆ ನಾನು ಏನು ಮಾಡ್ತಾ ಇದ್ದೀನಿ, ವೈಟ್ ಹ್ಯಾಟ್ ಹ್ಯಾಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ವೈಟ್ ಹ್ಯಾಟ್ ಹ್ಯಾಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಕಂಪ್ನಿ ಸೆನ್ಸಿಟಿವ್ ಡೇಟಾ ಏನಿದೆ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಯಾರಿಗೂ ಗೊತ್ತಿಲ್ದಂಗೆ ಬೇರೆಯವರಿಗೆ ಸೇಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಕೇಸ್ನಲ್ಲೂ ಕೂಡ ನಾನು ಏನಾಗ್ಬಿಡ್ತೇನೆ ಅಂತಂದರೆ ಗ್ರೇ ಹ್ಯಾಟ್ ಹ್ಯಾಕರ್ ಆಗ್ತೇನೆ. ಓಕೆ, ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್. ಇವಾಗ ಆ್ಯಕ್ಚುಲ್ ಹ್ಯಾಕಿಂಗ್ ಅಂತ ಅಂದ್ರೆ ಅದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಹ್ಯಾಕರ್ಸ್ ಒಳಗಡೆ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಾಯಿತು ನಮಗೆ, ಯಾವ ರೀತಿ ಹ್ಯಾಕರ್ಸ್ಗಳಿರ್ತಾವೆ, ಮೇನ್ಲಿ ಬ್ಲ್ಯಾಕ್ ಹ್ಯಾಟ್, ವೈಟ್ ಹ್ಯಾಟ್ ಆ್ಯಂಡ್ ಗ್ರೇ ಹ್ಯಾಟ್ ಹ್ಯಾಕಿಂಗ್. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ವಾಟ್ ಈಸ್ ಹ್ಯಾಕಿಂಗ್. ಹ್ಯಾಕಿಂಗ್ ಅಂತಂದರೆ ಲೇಮನ್ ಟರ್ಮ್ಸ್ ಒಳಗಡೆ ಹೇಳೋದಾದರೆ ಸ್ಟೀಲಿಂಗ್ ಇನ್ಫಾರ್ಮೇಷನ್. ಓಕೆ, ಸ್ಟೀಲಿಂಗ್ ಇನ್ಫಾರ್ಮೇಷನ್ ಅಥವಾ ಬಿಹೇವಿಂಗ್ ಆ್ಯಸ್ ಸಮೋನ್ ಎಲ್ಸ್, ಇಂಪರ್ಸನೈಸೇಷನ್ ಅಂತ ಹೇಳ್ಬೋದು. ಸೊ ಅದನ್ನು ಮಾಡೋದು, ಅಥವಾ ಯಾವುದಾದ್ರೂ ಒಂದು ಎಂಟಿಟಿನ ಕಂಪ್ಲೀಟ್ಲಿ ಶಟ್ ಡೌನ್ ಮಾಡಿಬಿಡೋದು. ಓಕೆ, ದಟ್ ಈಸ್ ಅ ಥರ್ಡ್ ಥಿಂಗ್. ಇವನ್ನ ನಾವು ಯಾರಿಗೆ ಕಂಪೇರ್ ಮಾಡಿಬಿಟ್ಟು ನೋಡ್ಬೋದು ಅಂತಂದರೆ, ಮೂವೀಸ್ಗಳಲ್ಲಿ ಸ್ಪೈಸ್ಗಳಿರ್ತಾರೆ, ನೋಡಿದ್ದಾರೆ ಇದೆಲ್ಲ ಸ್ಪೈಸ್. ಓಕೆ, ರೀಸೆಂಟಾಗಿ ಬಂದಿತ್ತು ಯಾವುದೋ ಸ್ಪೈ ಫಿಲ್ಮ್, ಯಾರ್ದು, ಆಲಿಯಾ ಭಟ್ದು, ರೈಟ್? ಓಕೆ, ಸೊ ಅದೇ ರೀತಿ ಅದರೊಳಗಡೆ ದುರಂಧರ್ ಬಂದಿತ್ತು. ಓಕೆ, ಸೊ ಈ ರೀತಿಯಾದಂಥ ಫಿಲ್ಮ್ಸ್ಗಳಿದ್ದಾವೆ, ಅದರೊಳಗಡೆ ಸ್ಪೈ ಏನು ಮಾಡ್ತಿರ್ತಾರೆ, ಬೇಸಿಕಲಿ ಅವ್ರ ಕೆಲಸ ಏನಿರುತ್ತೆ ಇಂಪರ್ಸನೈಸೇಷನ್. ಯಾವುದಂದರೆ ಅವರು ಇನ್ನೊಬ್ಬರಾಗಿ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಲೈಕ್ ಇವಾಗ ನನ್ನ ಹೆಸರು ವಾಜಿದ್, ಬಟ್ ನಾನು ಏನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ವಿನಯ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಅಥವಾ ನಾನು ಏನು ಮಾಡ್ತಾ ಇದ್ದೀನಿ ಇನ್ನೊಬ್ರು ಶಶಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ನನ್ನನ್ನು ಶಶಿ ಅಂತ ಅಂದ್ಕೊಂಡಿದ್ದಾರೆ ಅಥವಾ ವಿನಯ್ ಅಂತ ಅಂದ್ಕೊಂಡಿದ್ದಾರೆ, ಬಟ್ ನನ್ನ ಹೆಸರು ಬಂದ್ಬಿಟ್ಟು ವಾಜಿದ್, ನಂದಿದು ಪರ್ಸನಲ್ ಐಡೆಂಟಿಟಿ. ಓಕೆ, ಸೊ ಇದೇನು ಇಂಪರ್ಸನೈಸೇಷನ್. ಸ್ಪೆಲ್ಲಿಂಗ್ ತಪ್ಪಿದೆ ನಂಗೆ ಗೊತ್ತು, ಡೋಂಟ್ ಬ್ಲೇಮ್ ಮೀ ಅಬೌಟ್ ದ್ಯಾಟ್. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಸ್ಟೀಲಿಂಗ್ ದ ಡೇಟಾ. ಓಕೆ, ಸ್ಟೀಲಿಂಗ್ ಸಮಥಿಂಗ್. ಓಕೆ, ಸ್ಪೈಸ್ಗಳು ಏನು ಸ್ಟೀಲ್ ಮಾಡ್ತಾರೆ ಅಂದರೆ ಇನ್ಫಾರ್ಮೇಷನ್ನ ಸ್ಟೀಲ್ ಮಾಡ್ತಾರೆ. ಲೈಕ್ ಇವಾಗ ನಾನೇನು ಮಾಡಬೇಕು, ಇನ್ನೊಂದು ಕಂಪ್ನಿ ಒಳಗಡೆ ಸ್ಪೈ ಆಗೋಗಿದೆ, ಆ ಕಂಪ್ನಿದವ್ರು ಏನು ಆ್ಯಕ್ಷನ್ಸ್ಗಳನ್ನ ತೊಗೊಳ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಏನು ಮಾಡಬೇಕಾಗಿದೆ ಅಂತ ತಿಳ್ಕೊಬೇಕಾಗಿದೆ. ಅದರೊಳಗಡೆ ಸ್ಪೈ ಆಗೋದೆ ತಿಳ್ಕೊಂಡೆ ಎಲ್ಲ, ಈ ನೆಕ್ಸ್ಟ್ ಇಯರ್ ಇವ್ರು ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದೆ, ವಾಪಸ್ ಬಂದುಬಿಟ್ಟು ನನ್ನ ಕರೆಂಟ್ ಕಂಪ್ನಿಗೆ ಎಲ್ಲ ಇನ್ಫಾರ್ಮೇಷನು ನಾನು ಕೊಟ್ಟೆ. ಸೊ ಅದು ಕೂಡ ಒಂಥರ ಏನ್ಬೋದು, ಸ್ಟೀಲಿಂಗ್. ಓಕೆ, ಸೊ ಸ್ಟೀಲಿಂಗ್ ಒಳಗಡೆ ಬರೀ ಇನ್ಫಾರ್ಮೇಷನೇ ಇರೋದಿಲ್ಲ. ಸೊ ಒರಿಜಿನಲ್ ಸ್ಪೈಸ್ಗಳಿದ್ದಾಗ ಅವರು ಮೆಟೀರಿಯಲ್ಸ್ಗಳನ್ನೂ ಕೂಡ, ಫಿಸಿಕಲ್ ಥಿಂಗ್ಸ್ಗಳನ್ನೂ ಕೂಡ ಸ್ಟೀಲ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮದ್ರೊಳಗಡೆ ಲೈಕ್ ಹ್ಯಾಕಿಂಗ್ ಒಳಗಡೆ ಬೇಸಿಕಲಿ ಸ್ಟೀಲಿಂಗ್ ಈಸ್ ಸಮಥಿಂಗ್ ಅಬೌಟ್ ಇನ್ಫಾರ್ಮೇಷನ್. ಓಕೆ, ಸೊ ಇನ್ಫಾರ್ಮೇಷನ್ನ ಸ್ಟೀಲ್ ಮಾಡೋದಕ್ಕೆ ಅಥವಾ ಡೇಟಾನ ಸ್ಟೀಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥರ್ಡ್ ಒನ್ ಏನಪ್ಪ ಅಂತಂದರೆ ಟೇಕಿಂಗ್ ಆ್ಯಕ್ಷನ್ಸ್ ಅಂತಂದರೆ ಇವಾಗ ಇಂಪರ್ಸನೈಸೇಷನ್ ಒಳಗಡೆ ನಾವೇನು ಮಾಡ್ತೀವಿ ಅಂದರೆ ಬೇರೆಯವರಾಗಿ ಬಿಹೇವ್ ಮಾಡ್ತೀವಿ. ಓಕೆ, ಸೊ ಆ ಬಿಹೇವ್ ಮಾಡ್ತಾ ಇದ್ವಿ ಬಟ್ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಈ ಕೇಸ್ನಲ್ಲಿ ಏನು ಮಾಡ್ತೀವಿ ಅಂದರೆ ಆ್ಯಕ್ಷನ್ಸ್ ತೊಗೊಳ್ತೀವಿ. ದುರಂಧರ್ ಕೇಸ್ ಒಳಗಡೆ ಏನಾಗುತ್ತೆ ಅಂದರೆ, ಸೊ ಅವರು ಒಬ್ಬೊಬ್ಬರನ್ನೇ ಎಲಿಮಿನೇಟ್ ಮಾಡ್ತಾ ಹೋಗ್ತಾರೆ, ರೈಟ್? ಸೊ ಅದೇ ರೀತಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಎಲಿಮಿನೇಟ್ ಮಾಡಲ್ಲ, ಅದ್ರ ಬದಲಾಗಿ ಏನು ಮಾಡ್ತೀವಿ ಅಂದರೆ ಸಮ್ ಆ್ಯಕ್ಷನ್ಸ್ಗಳನ್ನ ತೊಗೊಳ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಒಂದು ವೆಬ್ಸೈಟಿಗೆ ಅಥವಾ ಒಂದು ಸಿಸ್ಟಮ್ಗೆ ಏನಾಗುತ್ತೆ ಅಂದರೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಟೇಕಿಂಗ್ ಆ್ಯಕ್ಷನ್.
taking action as impersonalized person. Okay, so third one, ಟೇಕಿಂಗ್ ಡೌನ್ ಎಂಟೈರ್ ಸಿಸ್ಟಮ್. ಓಕೆ, ಸೊ ಇವಾಗ ಏನಿದೆ ಅಂತಂದರೆ ಎಂಟೈರ್ ಸಿಸ್ಟಮ್ನ ನಾನು ಏನು ಮಾಡ್ತಾ ಇದ್ದೀನಿ, ಶಟ್ ಡೌನ್ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ಲಿ ಬಂದ್. ಓಕೆ, ಸೊ ಈ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ, ನಾನು ಸ್ಪೈ ಆಗಿ ಬೇರೆ ಒಂದು ಕಂಪ್ನಿಗೆ ಹೋಗಿದ್ರೆ ಆ ಕಂಪ್ನಿನ ಎಂಟೈರ್ಲಿ ನಾನು ಶಟ್ ಡೌನ್ ಮಾಡಿಸ್ಬಿಟ್ಟೆ, ಬಂದ್ ಮಾಡಿಸ್ಬಿಟ್ಟೆ ಆ ಕಂಪ್ನಿನ. ಸೊ ಒಳಗಡೆ ನಾನು ಒಬ್ಬ ಸ್ಪೈ ಆಗಿ ಹೋಗ್ಬಿಟ್ಟು ಏನೋ ಜಗಳ ಮಾಡಿಸಿದೆ, ಏನೇನೋ ಮಾಡಿಸಿದೆ, ಸಮಥಿಂಗ್ ಏನೋ ಆಯಿತು. ಸೊ ಏನು ಮಾಡಿದ್ವಿ ಅಲ್ಲಿ, ಕಂಪ್ಲೀಟ್ಲಿ ಶಟ್ ಡೌನ್ ಮಾಡಿಸ್ಬಿಟ್ಟು ಆ ಕಂಪ್ನಿನ. ಓಕೆ, ಶಟ್ ಡೌನ್ ಆಯಿತು ಅದು ಕಂಪ್ನಿ. ಓಕೆ, ಸೊ ಇವು ಏನಪ್ಪ ಅಂತಂದರೆ ಒಂದು 4 ಎಕ್ಸಾಂಪಲ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಇವನ್ನ ನಾವು ಹ್ಯಾಕಿಂಗ್ ಒಳಗಡೆ ತೊಗೊಂಡು ಬಂದರೆ ಇಂಪರ್ಸನೈಸೇಷನ್ ಯಾವ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ಈ ಕೇಸ್ನಲ್ಲಿ ನಾನು ಏನು ಮಾಡ್ತೀನಿ, ಒಬ್ಬ ಹ್ಯಾಕರ್ ಏನು ಮಾಡ್ತಾನೆ ಅಂತಂದರೆ, ಒಂದು ಕಂಪ್ನಿ ವೆಬ್ಸೈಟ್ ಇದೆ. ಓಕೆ, ಇದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ನ ಇವನು ಏನು ಮಾಡ್ತಾನೆ ಅಂದರೆ ಆಕ್ಸೆಸ್ ಮಾಡಿದಾಗ ಗೊತ್ತಾಗುತ್ತೆ ಇವನಿಗೆ ಅಡ್ಮಿನ್ ಆಕ್ಸೆಸ್ ಇಲ್ಲ, ರೂಟ್ ಆಕ್ಸೆಸ್ ಇಲ್ಲ, ನಥಿಂಗ್, ಏನೂ ಇಲ್ಲ ಅಂತ ಗೊತ್ತಾಗುತ್ತೆ. ಈ ವೆಬ್ಸೈಟ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಅಥರೈಸ್ ಪರ್ಸನ್ಸ್ ಬೇಕಾಗ್ತಾರೆ. ಸೊ ಅವಾಗ ಹ್ಯಾಕರ್ ಏನು ಮಾಡ್ತಾನೆ ಅಂತಂದರೆ, ಅಥೆಂಟಿಕೇಶನ್ ಅಥವಾ ಅಥರೈಸೇಷನ್ ರಿಲೇಟೆಡ್ ಅಟ್ಯಾಕ್ಸ್ಗಳನ್ನ ಈ ವೆಬ್ಸೈಟ್ಸ್ಗಳ ಮೇಲೆ ಪರ್ಫಾರ್ಮ್ ಮಾಡಿಬಿಟ್ಟು ಏನು ಮಾಡ್ತಾನೆ, ಈ ವೆಬ್ಸೈಟ್ ಮೇಲೆ ಆಕ್ಸೆಸ್ನ ತೊಗೊಳ್ತಾನೆ. ಓಕೆ, ಈ ಕೇಸ್ನಲ್ಲಿ ಅವ ಏನು ಮಾಡ್ಬೋದು ಅಂತಂದರೆ, ಇನ್ನೊಬ್ರದ್ದು ಡೇಟಾನ ಸ್ಟೀಲ್ ಮಾಡಿಬಿಟ್ಟು ಅವರಾಗಿ ಇಂಪರ್ಸನೈಸೇಷನ್ ಮಾಡ್ಬೋದು. ಅಥವಾ ಲೈಕ್ ಆ ವೆಬ್ಸೈಟ್ನಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ವಲ್ನಬಿಲಿಟೀಸ್ಗಳಿದ್ದಾವೆ, ಆ ವಲ್ನಬಿಲಿಟೀಸ್ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟು ಇವನೇನು ಮಾಡ್ತಾ ಇದ್ದಾನೆ ಅಂತಂದರೆ, ಅಡ್ಮಿನ್ ಆಕ್ಸೆಸ್ಸೋ ಅಥವಾ ಲೈಕ್ ಬೇರೆ ಎಂಪ್ಲಾಯ್ ಆಕ್ಸೆಸ್ಸೋ ಏನಾದರೂ ತೊಗೊಳ್ತಾ ಇದ್ದಾನೆ ಆ ವೆಬ್ಸೈಟ್ ಒಳಗಡೆ. ಓಕೆ, ಇದು ಇಂಪರ್ಸನೈಸೇಷನ್. ಓಕೆ, ಇನ್ನೊಬ್ಬರಾಗಿ ಬಿಹೇವ್ ಮಾಡೋದು. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಒಬ್ಬ ಹ್ಯಾಕರ್, ಬಟ್ ನಾನು ಹ್ಯಾಕರ್ ಅಲ್ಲ ಅಂತ ನಾನು ನಂಬಿಸ್ಬೇಕು, ವೆಬ್ಸೈಟ್ಗೆ ನಂಬಿಸ್ಬಿಟ್ಟು ನಾನು ಲೆಜಿಟ್ ಯೂಸರೇ ಅಂತ ನಾನು ಏನು ಮಾಡಬೇಕು, ಆಕ್ಸೆಸ್ ಮಾಡಬೇಕು. ಓಕೆ, ಸೊ ದ್ಯಾಟ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತಂದ್ರೆ, ಸ್ಟೀಲಿಂಗ್ ದ ಡೇಟಾ ಅಂತಂದರೆ, ವೆಬ್ಸೈಟ್ ಒಳಗಡೆ ಹಲವಾರು ಡೇಟಾ ಇರುತ್ತೆ. ಒಂದು ವೆಬ್ ಅಪ್ಲಿಕೇಶನ್ ಅಂದಮೇಲೆ ಅಲ್ಲಿ ಹಲವಾರು ಡೇಟಾ ಇರುತ್ತೆ. ಲೈಕ್ ಯೂಸರ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಕಂಪ್ನಿ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಅಲ್ಲೇನಾಗಿರ್ಬೋದು ಅಂತಂದರೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ಸ್ ಲೈಕ್ ಕಾರ್ಡ್ ಡೀಟೇಲ್ಸ್ಗಳಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ಡೆಬಿಟ್ ಕಾರ್ಡ್ ಡೀಟೇಲ್ಸ್, ಈ ರೀತಿಯಾದಂಥ ಡೀಟೇಲ್ಸ್ಗಳಾಗಿರ್ಬೋದು. ಅದಾದಮೇಲೆ ಸಮ್ ಪರ್ಸ್ನಲ್ ಇನ್ಫಾರ್ಮೇಷನ್ ಕೂಡ ಅದರಲ್ಲಿ ಒಳಗಡೆ ಸ್ಟೋರ್ ಇರ್ಬೋದು. ಲೈಕ್ ನಾವು ಫೋಟೋಸ್ ಏನಾದರೂ ಅಪ್ಲೋಡ್ ಮಾಡಿದರೆ ಎನಿಥಿಂಗ್. ಓಕೆ, ಸೊ ಏನು ಬೇಕಾದರೂ ಇರ್ಬೋದು. ಆ ಇನ್ಫಾರ್ಮೇಷನ್ನ ಏನು ಮಾಡ್ಬೋದು ಅಂತಂದರೆ, ಒಬ್ಬ ಹ್ಯಾಕರ್ ಸ್ಟೀಲ್ ಮಾಡ್ಬೋದು, ಕದಿಬೋದು. ಓಕೆ, ಥರ್ಡ್ ಥಿಂಗ್ ಏನಪ್ಪ ಅಂತಂದರೆ, ಟೇಕಿಂಗ್ ಅ ಆ್ಯಕ್ಷನ್ ಅಂತ ಹೇಳ್ತೀವಿ. ಟೇಕಿಂಗ್ ಅ ಆ್ಯಕ್ಷನ್ ಒಳಗಡೆ ಏನಾಗುತ್ತೆ ಅಂತಂದರೆ, ನಾವು ರೀಡ್ ಮಾಡೋದಷ್ಟೇ ಅಲ್ಲದೆ ಈ ಡೇಟಾ ಏನಿದೆ ಈ ಡೇಟಾನ ಅಪ್ಡೇಟ್ ಕೂಡ ಮಾಡಬಹುದು. ದ್ಯಾಟ್ ಮೀನ್ಸ್ ಇವಾಗ ಯೂಸರ್ದು ನಾನು ಇಮೇಲ್ ಐ ಡಿನೇ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಡೋದು. ಈ ಯೂಸರ್ ಇಮೇಲ್ ಏನಿತ್ತು ಅಂತಂದರೆ user@gmail.com ಇತ್ತು. ಓಕೆ, ಸೊ ನಾನು ಈ ಕೇಸ್ನಲ್ಲಿ ಏನು ಮಾಡ್ತೀನಿ ಅಂತಂದರೆ, ಕಂಪ್ಲೀಟ್ಲಿ ಅದನ್ನ ಚೇಂಜ್ ಮಾಡಿಬಿಟ್ಟು ಐ ಕನ್ವರ್ಟ್ ಇಟ್ ಟು hacker@gmail.com. ಇದು ಟೇಕಿಂಗ್ ಆ ಆ್ಯಕ್ಷನ್. ನಾವು ಏನು ಮಾಡ್ತಾ ಇದ್ವಿ, ಆ್ಯಕ್ಸೆಸ್ ಏನೋ ಸಿಕ್ತು, ಆ್ಯಕ್ಸೆಸ್ ಸಿಕ್ಕಾದ್ಮೇಲೆ ನಮಗೆ ಲೈಕ್ ಏನಾದರೂ ಎಡಿಟ್ ಮಾಡೋಕ್ಕೆ ಚಾನ್ಸ್ ಇದೆ ಅಂತ ಚೆಕ್ ಮಾಡ್ತೀವಿ. ಎಡಿಟ್ ಮಾಡೋ ಪಾಸಿಬಿಲಿಟೀಸ್ ಇದು ಅಂತಂದರೆ ನಾವೇನು ಮಾಡ್ತಾಯಿದ್ವಿ, ಎಡಿಟ್ ಮಾಡ್ತಾಯಿದ್ವಿ. ಓಕೆ, ಸೊ ಇವಾಗ ಈ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ, ಇವು ಯಾವ ರೀತಿಯಾದಂಥ ವಲ್ನಬಿಲಿಟೀಸ್ಗಳು ಅಂತಂದರೆ, ಐಡೋರ್ ಒಳಗಡೆ ಪ್ರಿವಿಲೈಸ್ ಎಸ್ಕಲೇಷನ್ ಒಳಗಡೆ ಬರ್ತವೆ. ಲೈಕ್ ಬೇರೆಯವ್ರದ್ದು ಡೇಟಾಸ್ಗಳನ್ನ ಚೇಂಜ್ ಮಾಡೋದು. ಓಕೆ, ಸೊ ಅದಾದಮೇಲೆ ಲಾಸ್ಟ್ ಒನ್, ಶಟಿಂಗ್ ಎವ್ರಿಥಿಂಗ್ ಡೌನ್. ಸೊ ಆ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ, ವಿ ಆರ್ ಡೂಯಿಂಗ್ ಡಿಡಾಸ್ ಅಥವಾ ಡಾಸ್. ಓಕೆ, ಡಿನಿಯಲ್ ಆಫ್ ಸರ್ವಿಸ್ ಅಥವಾ ಡಿಡಾಸ್, ಡಿಸ್ಟ್ರಿಬ್ಯೂಟೆಡ್ ಡಿನಿಯಲ್ ಆಫ್ ಸರ್ವಿಸ್. ಇದು ಏನಾಗುತ್ತೆ ಅಂದರೆ, ನಾವು ಒಂದು ವೆಬ್ಸೈಟ್ ಮೇಲೆ ಅತಿ ಹೆಚ್ಚು ರಿಕ್ವೆಸ್ಟ್ಗಳನ್ನ ಕಳಿಸ್ತೀವಿ. ಅದು ವೆಬ್ಸೈಟ್ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗದೇನೆ ಏನಾಗುತ್ತೆ ಅಂದರೆ, ಲೈಕ್ ಶಟ್ ಡೌನ್ ಆಗಿಬಿಡುತ್ತೆ. ಬೇರೆದವ್ರಿಗೆ ಯಾರಿಗೂ ಲೆಜಿಟ್ ಯೂಸರ್ಸ್ಗಳನ್ನ ಅಂತ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಯಾರೂ ಅದನ್ನ ವಿಸಿಟ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇದು ಎಷ್ಟು ಡೇಂಜರಸ್ ಅಂತಂದರೆ, ಅಮೆಝಾನ್, ಗೂಗಲ್ ಇವೇನಾದರೂ ಬರೀ 1 ನಿಮಿಷ 2 ನಿಮಿಷ ಶಟ್ ಡೌನ್ ಅದು ಅಂತಂದರೆ ಇವರಿಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಕೋಟಿಗಟ್ಟಲೆ ಏನಾಗುತ್ತೆ ಅಂದರೆ ಲಾಸ್ ಆಗುತ್ತೆ. ಯಾರಿಗೆ? ಗೂಗಲ್, ಅಮೆಝಾನ್ ಅಂತ ದೊಡ್ಡ ದೊಡ್ಡ ಕಂಪ್ನೀಸ್ಗಳಿಗೆ. ಆ ಕಂಪ್ನೀಸ್ಗಳ ಮೇಲೆ ಡಾಸ್ ಅಂತ ಅಟ್ಯಾಕ್ಸ್ಗಳು ಏನಾದರೂ ಆಯಿತು ಅಂತಂದರೆ ಥಿಂಕ್ ಮಾಡಿ ಎಷ್ಟು ಎಫೆಕ್ಟ್ ಆಗಿರ್ಬೋದು, ಎಷ್ಟು ಲಾಸ್ ಆಗುತ್ತೆ ಕಂಪ್ನಿಗೆ ಅಂತ. ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಹ್ಯಾಕಿಂಗ್ ಮೀನ್ಸ್. ಓಕೆ, ಸೊ ನಾವೇನು ಮಾಡ್ತಾಯಿದ್ವಿ, ಲೈಕ್ ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೆ, ಯಾವ ರೀತಿ ಹ್ಯಾಕಿಂಗ್ ಆಗುತ್ತೆ, ಹ್ಯಾಕಿಂಗ್ ಒಳಗಡೆ ಏನು ಮಾಡ್ತೀವಿ, ಏನು ಎತ್ತ ಅಂತ. ಓಕೆ, ಅವರ್ ನೆಕ್ಸ್ಟ್ ಕ್ವಶನ್ ಈಸ್, ವೈ ವಿ ನೀಡ್ ಎಥಿಕಲ್ ಹ್ಯಾಕರ್ಸ್ ಏನಕ್ಕೆ ಬೇಕು ಅಂತಂದರೆ, ಯಾವುದಾದ್ರೂ ಒಂದು ಕಂಪ್ನಿ ಮೇಲೆ ಅಟ್ಯಾಕ್ಸ್ಗಳು ನಡೆದ್ರು ಅಂತಂತ ಇಟ್ಕೊಳ್ಳೋಣ. ಇವಾಗ ಏನಿದೆ ಅಂತಂದರೆ, ಇದೊಂದು XYZ ಕಂಪ್ನಿ ಇದೆ.
ಓಕೆ, ದಿಸ್ ಇಸ್ ಅ XY.Z ಕಂಪ್ನಿ ಇದೆ. ಈ ಕಂಪ್ನಿ ಮೇಲೆ ಏನು ಮಾಡ್ತಾರೆ, ಹ್ಯಾಕರ್ಸ್ಗಳು ಅಟ್ಯಾಕ್ ಮಾಡ್ತಾರೆ. ಓಕೆ, ಹ್ಯಾಕರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಅಟ್ಯಾಕ್ ಮಾಡ್ತಾರೆ. ಓಕೆ, ಸೊ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಒಳಗಡೆ ಯಾರು ಇರಬೇಕು ಅಂದರೆ ನಮ್ಮ ಬ್ಲೂ ಟೀಮ್ ಇರುತ್ತೆ. ಸೊ ಆಲ್ಮೋಸ್ಟ್ ಅಟ್ಯಾಕ್ನ ಏನು ಮಾಡಬೇಕು, ಸ್ಟಾಪ್ ಮಾಡಬೇಕು ಅಥವಾ ಅಟ್ಯಾಕ್ ಡ್ಯಾಮೇಜ್ನ ಮಿನಿಮೈಸ್ ಮಾಡಬೇಕು. ಓಕೆ, ಸೊ ಜಾಸ್ತಿ ಆಗಬಾರ್ದು ಅಟ್ಯಾಕ್ ಡ್ಯಾಮೇಜ್. ಸೊ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರಪ್ಪ ಅಂತಂದರೆ ನಮ್ಮದು ಬ್ಲೂ ಟೀಮ್. ಓಕೆ, ಸೊ ಬ್ಲೂ ಟೀಮ್ ಅಟ್ಯಾಕ್ನ ಸ್ಟಾಪ್ ಮಾಡಬೇಕು, ಇಲ್ಲ ಅಂತಂದರೆ ಅಟ್ಯಾಕ್ ಡ್ಯಾಮೇಜ್ ಏನಿದೆ ಅದನ್ನು ಲೈಕ್ ಜಾಸ್ತಿ ಮಾಡ್ಬೋದು, ಕಡಿಮೆ ಇರಬೇಕು, ಆದಷ್ಟು ಕಡಿಮೆ ಇರಬೇಕು ಅಟ್ಯಾಕ್ ಡ್ಯಾಮೇಜ್. ಸೊ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರಪ್ಪ ಅಂತಂದರೆ ನಮ್ಮದು ಬ್ಲೂ ಟೀಮ್ ಏನಿರುತ್ತೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಇವೆಲ್ಲ ಟಾಪಿಕ್ಸ್ಗಳ ಬಗ್ಗೆ ವರ್ಕ್ ಮಾಡ್ತಾರೆ. ಓಕೆ, ಸೊ ಇವಾಗ ಅಟ್ಯಾಕ್ ಆಗೋಕ್ಕಿಂತ ಮುಂಚೆನೇ ಅದನ್ನು ಪ್ರೆಡಿಕ್ಟ್ ಮಾಡೋರು ಯಾರು ಅಂತಂದರೆ ಅಗೇನ್ ಇಟ್ ಈಸ್ ಅ ಬ್ಲೂ ಟೀಮು ಓನ್ಲಿ. ಓಕೆ, ಇನ್ಸಿಡೆಂಟ್ ಥ್ರೆಟ್ ಹೆಡ್ಡಿಂಗ್ ಆಮೇಲೆ ಥ್ರೆಟ್ ಮಾಡಲಿಂಗ್ ಈ ಟೀಮ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೇ, ಅಂದರೆ ಯಾವುದಾದ್ರು ಒಂದು ಹ್ಯಾಕ್ ಆಗೋಕ್ಕಿಂತ ಮುಂಚೆನೇ ದೇ ಕ್ಯಾನ್ ಪ್ರೆಡಿಕ್ಟ್ ಇಟ್. ಓಕೆ, ಸೊ ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ದೆನ್ ಕಮ್ಸ್ ಅವರ್ ರೆಡ್ ಟೀಮ್. ಓಕೆ, ರೆಡ್ ಟೀಮ್ನವ್ರು ಏನು ಮಾಡ್ತಾರೆ ಅಂತಂದರೆ ಲೈಕ್ ವಿ ಬೇಸಿಕಲಿ ಥ್ರೆಟ್ ಹಂಟ್ ಏನು ಮಾಡ್ಕೊಂಬಂದಿರ್ತಾರೆ, ಲೈಕ್ ಇದು ಪಾಸಿಬಲ್ ಇದೆ ಅಂತ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಟೆಸ್ಟ್ ಮಾಡ್ತೀವಿ ನಮ್ಮ ವೆಬ್ಸೈಟ್ಸ್ಗಳ ಮೇಲೆ, ನಮ್ಮದು ಸರ್ವರ್ಸ್ಗಳ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಟೆಸ್ಟ್ ಮಾಡ್ತೀವಿ. ಯಾರಪ್ಪ ಅಂದರೆ ನಾವು ರೆಡ್ ಟೀಮರ್ಸ್ಗಳು. ಓಕೆ, ಅದಷ್ಟೇ ಮಾಡಲ್ಲ, ನಾವು ಕಂಟಿನ್ಯೂಸ್ಲಿ ಏನು ಮಾಡ್ತಾ ಇರ್ತೀವಿ ಅಂದರೆ ನಮ್ಮದೇ ವೇವ್ ಒಳಗಡೆ ಸರ್ವರ್ಸ್ಗಳನ್ನ ಆಮೇಲೆ ಇವೆಲ್ಲ ನಮ್ಮ ಅಪ್ಲಿಕೇಶನ್ಸ್ಗಳನ್ನ ಹ್ಯಾಕ್ ಮಾಡೋದಕ್ಕೆ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಎಂಡ್ ಪಾಯಿಂಟ್ಸ್ಗಳನ್ನ ಟೆಸ್ಟ್ ಮಾಡ್ತಾ ಇರ್ತೀವಿ. ಓಕೆ, ಪ್ರತಿಯೊಂದು ಡೈರೆಕ್ಟರೀಸ್ಗಳನ್ನ ಟೆಸ್ಟ್ ಮಾಡ್ತಾ ಇರ್ತೀವಿ, ಏನೇನು ರೂಲ್ಸ್ ಸೆಟ್ ಮಾಡಿದ್ದಾರೆ, ಯಾವ್ಯಾವ ಕಾನ್ ಜಾಬ್ಸ್ಗಳನ್ನ ಸೆಟ್ ಮಾಡಿದ್ದಾರೆ. ಅಲ್ಲಿ ಡೈಲಿ ಏನಾಗ್ತಾ ಇರುತ್ತೆ ಅಂದರೆ ಒಂದು ಸ್ಕ್ಯಾನ್ ನಡೀತಾ ಇರುತ್ತೆ. ಓಕೆ, ಸೊ ಸರ್ವರ್ಸ್ ಒಳಗಡೆ ಏನೇನಾಗ್ತದೆ, ಇನ್ಸೈಡರ್ ಥ್ರೆಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಲೈಕ್ ಇವಾಗ ಏನಾಯಿತು, ಒಂದು ಕಂಪ್ನಿ ಒಳಗಡೆ ನಾವು ಒಬ್ಬ ಎಂಪ್ಲಾಯ್ನ ಲೈಕ್ ಅವನ್ನ ತೆಗೆದುಬಿಟ್ವಿ, ಫೈರ್ ಮಾಡಿಬಿಟ್ವಿ. ಇವಾಗ ಎಂಪ್ಲಾಯ್ ಏನು ಮಾಡ್ತಾನೆ, ಸಿಟಿಗೋಸ್ಕರ ಲೈಕ್ ರಿವೆಂಜಿಗೋಸ್ಕರ ಅಲ್ಲಿ ಒಂದು ಕಾನ್ ಜಾಬ್ನ ರೈಟ್ ಮಾಡಿಬಿಟ್ಟು ಹೋಗ್ಬಿಟ್ಟ. ಲೈಕ್ ಇನ್ನೊಂದು ಮಂತ್ ಆದಮೇಲೆ ಇದೇನಾಗಬೇಕಂದ್ರೆ ಕಾನ್ ಜಾಬ್ ಟ್ರಿಗರ್ ಆಗಬೇಕು, ಎಂಟೈರ್ ಸರ್ವರ್ನಲ್ಲಿರುವಂಥ ಡೇಟಾ ವ್ಯಾನಿಷ್ ಆಗಬೇಕು. ಓಕೆ, ಅಥವಾ ಡೇಟಾ ಬೇಸ್ ಡಿಲೀಟ್ ಮಾಡಬೇಕು. ರಿಕವರ್ ಮಾಡ್ಕೊಳ್ತಾರೆ, ಬಟ್ ಸ್ಟಿಲ್ ಇಟ್ ಕಾಸಸ್ ಅ ಲಾಟ್ ಆಫ್ ಟ್ರಬಲ್ ಫಾರ್ ಡೆವಲಪರ್ಸ್ ಆ್ಯಂಡ್ ಅಗೇನ್ ಅದ್ರ ಜೊತೆಗೇ ಕಂಪ್ನಿಗೆ ಅದು ಲಾಸ್ ಕೂಡ ಮಾಡಬಹುದು. ಓಕೆ, ಒಂದು ಸಿಂಪಲ್ ಕಾನ್ ಜಾಬ್ಸ್. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ಡೈಲಿ ಬೇಸಿಸ್ ಮೇಲೆ ಸ್ಕ್ಯಾನ್ ನಡೀತಾ ಇರುತ್ತೆ. ಕಾನ್ ಜಾಬ್ಸ್ಗಳು ಏನಾದರೂ ಸೆಟ್ ಆಗಿದಾವೆ, ಅದು ಸೆಟ್ ಆಗಿದಾವೆ ಅಂದರೆ ಯಾವ ರೀತಿಯಾದಂಥ ಕಾನ್ ಜಾಬ್ ಸೆಟ್ ಆಗಿದೆ, ಅದ್ರ ರೂಲ್ ಏನಿದ್ದಾವೆ. ಸೊ ಅದನ್ನೆಲ್ಲ ಏನು ಮಾಡ್ತಾ ಇರ್ತಾರೆ ಅಂದರೆ ಡೈಲಿ ಚೆಕ್ ಮಾಡ್ತಾ ಇರ್ತಾರೆ. ಯಾರಪ್ಪ ಅಂತಂದರೆ ನಮ್ಮದು ಬ್ಲೂ ಟೀಮ್ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಇವಾಗ ಹ್ಯಾಕರ್ಸ್ ಏನು ಮಾಡ್ತಾ ಇರ್ತಾರೆ, ಅವನು ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಓಕೆ, ಕಾನ್ ಜಾಬ್ ಇವರು ಕೂಡ ಸೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ಸೊ ಆ ಕೇಸ್ನಲ್ಲಿ ನಮ್ಮ ಬ್ಲೂ ಟೀಮ್ ಏನು ಮಾಡ್ತಾ ಇರುತ್ತೆ, ಸ್ಟಾಪ್ ಮಾಡ್ತಾ ಇರ್ತಾಯಿಲ್ಲ. ಓಕೆ, ಸೊ we need these kind of competitive environment to protect a company from external attacks. ಓಕೆ, ಸೊ ಎಕ್ಸ್ಟರ್ನಲ್ ಹ್ಯಾಕರ್ಸ್ಗಳು ಯಾರು ನಿಜವಾಗ್ಲೂ ಹ್ಯಾಕ್ ಮಾಡಬೇಕು ಕಂಪ್ನಿನ, ನಿಜವಾಗ್ಲೂ ಕಂಪ್ನಿಲಿಂದ ಡೇಟಾನ ತೊಗೊಂಡು ಹೋಗಬೇಕು ಅಂತ ಏನು ಪ್ಲ್ಯಾನ್ ಮಾಡ್ತಾ ಇರ್ತಾರಲ್ಲ, ಇವರಿಂದ ಇಂತಹ ಒಂದು ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ಒಳಗಡೆ ಕಂಪ್ನಿ ಒಳಗಡೆ ಇತ್ತು ಅಂತಂದರೆ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಸರ್ವರ್ಸ್, ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಕ್ಲೈಂಟ್ ಡೇಟಾ, ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಕಂಪ್ನೀಸ್ ಡೇಟಾ, ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಯೂಸರ್ಸ್ ಡೇಟಾ. ಓಕೆ, ಏನಕ್ಕೆ ಇದು ಪ್ರೊಟೆಕ್ಷನ್ ಮಾಡ್ತಾರೆ, ಇಲ್ಲೂ ಕೂಡ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಲ್ಲ. ಇವ್ರು ಹ್ಯಾಕ್ ಮಾಡಿದ್ರು ಕೂಡ ಏನು ಮಾಡ್ತಾರೆ ಅಂತಂದರೆ ಇವರು ಸಜೆಸ್ಟ್ ಮಾಡ್ತಾರೆ ಡೆವಲಪರ್ಸ್ ಟೀಮ್ಸ್ಗಳಿಗೆ ಅಥವಾ ಬ್ಲೂ ಟೀಮ್ಸ್ನವರಿಗೆ ನಾವು ಏನೇನು ಪ್ರೊಟೆಕ್ಷನ್ಸ್ಗಳನ್ನ ಮತ್ತೆ ತೊಗೊಂಡು ಬರಬಹುದು. ಓಕೆ, ಯಾವ್ಯಾವ ರೀತಿಯಾದಂಥ ಚೇಂಜಸ್ಗಳನ್ನ ಮಾಡಿದ್ರೆ ನಮ್ಮದು ಕಂಪ್ನಿ ಪ್ರೊಟೆಕ್ಟ್ ಆಗಿರುತ್ತೆ, ಯಾರು ರೆಕಮೆಂಡ್ ಮಾಡ್ತಿರ್ತಾರೆ, ದಟ್ ಈಸ್ ರೆಡ್ ಟೀಮ್. ಸೊ ನಾವು ಇದನ್ನು ಹ್ಯಾಕ್ ಮಾಡಿದ್ದೀವಿ ಗುರು, ಇದನ್ನು ಫಿಕ್ಸ್ ಮಾಡಬೇಕು ಅಂದರೆ ನೀವು ಈ ಸ್ಟೆಪ್ಸ್ಗಳನ್ನ ತೊಗೋಬೇಕು, ಈ ಸ್ಟೆಪ್ಸ್ಗಳನ್ನ ತೊಗೊಂಡಾದ್ಮೇಲೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ರೀತಿ ಇದು ಸೆಕ್ಯೂರ್ ಆಗುತ್ತೆ ಅಂತ. ಓಕೆ, ಸೊ ದಿಸ್ ಈಸ್ ಅಬೌಟ್ ಅವರ್ ರೆಡ್ ಟೀಮ್. ಬ್ಲೂ ಟೀಮ್ದು ಇನ್ನೂ ದೊಡ್ಡದಿದೆ, ಬ್ಲೂ ಟೀಮ್ ಕೂಡ ತುಂಬ ದೊಡ್ಡದಿದೆ. ಓಕೆ, ರೆಡ್ ಟೀಮ್ ಕೂಡ ಇಷ್ಟೇ ಇಲ್ಲ, ಇದ್ರದ್ದು ಕೂಡ ಇನ್ನೂ ದೊಡ್ಡದಿದೆ. ಓಕೆ, ಸೊ ದೀಸ್ ಆರ್ ವೆರಿ ಬಿಗ್ ಬ್ರಾಂಚಸ್. ಓಕೆ, ಸೊ ಇವತ್ತಿನ ದಿನಗಳಲ್ಲಿ ಇಷ್ಟು ಸಾಕು, ನಮಗೆ ಇಷ್ಟು ಅಂಡರ್ಸ್ಟ್ಯಾಂಡ್ ಆದರೆ ಸಾಕು. ಇಲ್ಲಿ ರೆಡ್ ಟೀಮ್ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ, ಬ್ಲೂ ಟೀಮ್ ಪ್ರೊಟೆಕ್ಟ್ ಮಾಡುತ್ತೆ. ರೆಡ್ ಟೀಮ್ ಕಂಟಿನ್ಯೂಸ್ಲಿ ಒಂದು ಕಂಪ್ನಿ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ, ಬ್ಲೂ ಟೀಮ್ ಕಂಟಿನ್ಯೂಸ್ಲಿ ಒಂದು ಕಂಪ್ನಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಓಕೆ, ಸೊ ರೆಡ್ ಟೀಮ್ಸ್ಗಳು ಏನು ಮಾಡ್ತಾರೆ ಅಂದರೆ ಹೊಸ ಎಕ್ಸ್ಪ್ಲಾಯ್ಟ್ಸ್ಗಳನ್ನ ರೈಟ್ ಮಾಡ್ತಾರೆ, ಆ ಎಕ್ಸ್ಪ್ಲಾಯ್ಟ್ಸ್ಗಳನ್ನ ತೊಗೊಂಬಂದ್ಬಿಟ್ಟು ಇಲ್ಲಿ ವರ್ಕ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ದ್ಯಾಟ್ ಈಸ್ ಒನ್ ಟೈಪ್ ಆಫ್ ಅ ಕಾಂಪಿಟೇಟಿವ್ ವರ್ಡ್. ಓಕೆ, ಸೊ ಅವ್ರದ್ದೇ ಆದಂಥ ಒಂದು ವರ್ಡ್ ನಡೀತಾ ಇರುತ್ತೆ, ಅಲ್ಲಿ ವರ್ಲ್ಡ್ ವಾರ್ ನಡೀತಾ ಇರುತ್ತೆ. ಸೊ ಎದಕ್ಕೋಸ್ಕರ ಅಂತಂದರೆ ಇವರು ಎಕ್ಸ್ಟರ್ನಲ್ ಹ್ಯಾಕರ್ಸ್ಗಳೇನಿರ್ತಾರೆ ಅವರು ನಮ್ಮ ಕಂಪ್ನಿನ ಹ್ಯಾಕ್ ಮಾಡಬಹುದು. ಓಕೆ, ಸೊ ಆ ರೀತಿ ನಮ್ಮ ಕಂಪ್ನಿನ ನಾವು ಪ್ರೊಟೆಕ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಮಗೆ ಎಥಿಕಲ್ ಹ್ಯಾಕರ್ಸ್ಗಳು ಬೇಕಾಗ್ತಾರೆ. ನಮ್ಮದು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಹೌ ಹ್ಯಾಕಿಂಗ್ ವರ್ಕ್ಸ್.
ಹ್ಯಾಕಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಏನು ಸ್ಟೆಪ್ಸ್ ಇರ್ತಾವೆ ಹ್ಯಾಕಿಂಗ್ ಒಳಗಡೆ. ಸೊ ನಾವು ಯಾವ ಸ್ಟೆಪ್ಸಿಂದ ಹ್ಯಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ದೇರ್ ಆರ್ ಮೇನ್ಲಿ 5 ಸ್ಟೆಪ್ಸ್ ಇನ್ ಹ್ಯಾಕಿಂಗ್. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ರಿಕಾನ್. ದಟ್ ಈಸ್ ರಿಕಾನಿಸೆನ್ಸ್ ಅಂತಲೂ ಕರೀತಾರೆ. ರಿಕಾನ್ ಅಂತಂದರೆ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಅಬೌಟ್ ಅವರ್ ಟಾರ್ಗೆಟ್. ಇವಾಗ ಒಬ್ಬ ಪರ್ಸನ್ನ ಹ್ಯಾಕ್ ಮಾಡ್ತಾ ಇದೀವಿ ಅಂದರೆ ನಾವು ಏನು ಮಾಡಬೇಕು, ಅಥವಾ ಸ್ಪೈಸ್ಗಳು ಒಬ್ಬ ಪರ್ಸನ್ ಬಗ್ಗೆ ತಿಳ್ಕೊಬೇಕಾಗಿದೆ ಅಂತಂದರೆ ಅವ್ರು ಹಿಂದಿಂದ ಅಡ್ಡಾಡ್ತಾರೆ, ತಿಳ್ಕೊಳ್ತಾರೆ, ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಷ್ಟು ಗಂಟೆಗೆ ಕಾಫಿ ಕುಡಿತಾರೆ, ಎಷ್ಟು ಗಂಟೆಗೆ ಜಿಮ್ಮಿಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಕ್ಲಾಸಸ್ಸಿಗೆ ಹೋಗ್ತಾರೆ, ಅದಾದಮೇಲೆ ಬಂದು ಮತ್ತೆ ಆಫೀಸ್ ಜಿಮ್ಮಿಗೆ ಹೋಗ್ತಾರೆ, ಅಥವಾ ಏನಾದರೂ ಆಟ ಆಡ್ತಾರೆ, ಅಥವಾ ಹೋಮ್ವರ್ಕ್ ಮಾಡ್ತಾರೆ, ಎವ್ರಿಥಿಂಗ್ ರೈಟ್. ಸೊ ಒಬ್ಬ ಸ್ಪೈ ಅವ್ರ ಬಗ್ಗೆ ಏನು ಮಾಡ್ತಾನೆ ಅಂತಂದರೆ ಕಾನ್ಸ್ಟೆಂಟ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ತಾನೆ ಬಿಫೋರ್ ಅಟ್ಯಾಕಿಂಗ್ ದಟ್ ಪರ್ಸನ್. ಓಕೆ, ಸೊ ವಾಟ್ ಎವರ್ ಇಟ್ ಈಸ್, ಮೇ ಬಿ ಅವ್ರನ್ನ ಕಿಡ್ನಾಪ್ ಮಾಡ್ತಾ ಇದ್ದಾರೋ ಅಥವಾ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರೂ ಕೂಡ ಏನು ಮಾಡಬೇಕಂದ್ರೆ ರಿಕಾರ್ಡ್ಗಳನ್ನ ತೊಗೋಬೇಕಾಗುತ್ತೆ. ಲೈಕ್ ಅವ್ರು ಎಷ್ಟು ಗಂಟೆಗೆ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಸೊ ಅದ್ರ ಪ್ರಕಾರ ನಾವು ಏನು ಮಾಡ್ಬೋದು, ಅವ್ರನ್ನ ಪ್ರೊಟೆಕ್ಟ್ ಕೂಡ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಹ್ಯಾಕಿಂಗ್ ಒಳಗಡೆ ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ ರಿಕಾನ್ ಒಳಗಡೆ ಏನು ಮಾಡ್ತೀವಿ ಅಂದರೆ ನಾವು ಒಂದು ವೆಬ್ಸೈಟ್ ಬಗ್ಗೆ ತಿಳ್ಕೊತೀವಿ. ವೆಬ್ಸೈಟ್ ಯಾವ್ಯಾವ ಸಬ್ ಡೊಮೈನ್ಸ್ಗಳಲ್ಲಿ ರನ್ ಆಗ್ತಾ ಇದೆ, ಅದ್ರ ಸ್ಟ್ಯಾಕ್ ಏನು ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅದಾದಮೇಲೆ ಅದ್ರದ್ದು ಡೊಮೈನ್ಸ್ಗಳು ಯಾವ್ಯಾವ ಇದ್ದಾವೆ, ಡಿಫ್ರೆಂಟ್ ಡೊಮೈನ್ಸ್ಗಳಿದ್ದಾವೆ, ಮತ್ತು ಅಥವಾ ಒಂದೇ ಡೊಮೈನ್ ಒಳಗಡೆ ಸಬ್ ಡೊಮೈನ್ಸ್ಗಳಿದ್ದಾವೆ. ಓಕೆ, ಸೊ ಅದ್ರದ್ದು ಸರ್ವರ್ ಒಂದೇ ಇದೆಯಾ ಅಥವಾ ಡಿಫ್ರೆಂಟ್ ಸರ್ವರ್ಸ್ ಇದಾವೆ ಪ್ರತಿಯೊಂದು ಸಬ್ ಡೊಮೈನ್ಗೂ ಕೂಡ. ಓಕೆ, ಸೊ ಈ ರೀತಿಯಾದಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ರಿಕಾನ್ ಒಳಗಡೆ ಏನಾಗುತ್ತೆ ಅಂದರೆ ನಾವು ಡೈರೆಕ್ಟ್ಲಿ ಒಂದು ಟಾರ್ಗೆಟ್ನ ಟಚ್ ಮಾಡಲ್ಲ, ದೂರದಿಂದ ನೋಡ್ತಾ ಇದ್ದೀವಿ. ಓಕೆ, ಡೈರೆಕ್ಟ್ಲಿ ಟಾರ್ಗೆಟ್ಗೆ ಹೋಗ್ಬಿಟ್ಟು ಕೇಳಲ್ಲ ನಾನು. ಓಕೆ, ನಿನ್ನ ಹತ್ರ ಇದೇ ಅಂತ ಕೇಳಲ್ಲ. ರಿಕಾನ್ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಇಂಟರ್ನೆಟ್ ಒಳಗಡೆ ಅವೈಲೇಬಲ್ ಇರುವಂಥ ಪ್ರತಿಯೊಂದು ಡೇಟಾನು ನಾವು ಏನು ಮಾಡ್ತೀವಿ ಅಂದರೆ ಕಲೆಕ್ಟ್ ಮಾಡ್ತೀವಿ. ದಟ್ ಈಸ್ ರಿಕಾನ್. ಓಕೆ, ಸೆಕೆಂಡ್ ಏನಪ್ಪ ಅಂತಂದರೆ ಸ್ಕ್ಯಾನಿಂಗ್. ಈ ಕೇಸ್ನಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಖುದ್ದು ಟಾರ್ಗೆಟ್ ಹತ್ರ ಹೋಗ್ತೀವಿ. ಓಕೆ, ಟಾರ್ಗೆಟ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡ್ತೀವಿ, ನಿನ್ನ ಹತ್ರ ಯಾವ್ಯಾವ ಪೋರ್ಟ್ ಓಪನ್ ಇದ್ದಾವೆ, ಓಕೆ, ನಿನ್ನ IP ಅಡ್ರೆಸ್ ಏನು, ನಿನ್ನ ಹತ್ರ ಫೈರ್ವಾಲ್ ಇದೆಯಾ, ಫೈರ್ವಾಲ್ ಇಲ್ಲ ಅಂತಂದರೆ ಡೈರೆಕ್ಟ್ಲಿ ಇಂಟರ್ನಲ್ಲಿ ಕನೆಕ್ಟ್ ಆಗಿದೆಯಾ, ಒಂದೇ ಸರ್ವರ್ ಇದೆಯಾ, ಮಲ್ಟಿ ಸರ್ವರ್ಸ್ಗಳನ್ನ ಯೂಸ್ ಮಾಡ್ತಾ ಇದೆಯಾ, ನಿನ್ನ ನೆಟ್ವರ್ಕ್ ಮ್ಯಾಪಿಂಗ್ ಏನಿದೆ. ಸೊ ಇದನ್ನೆಲ್ಲ ಏನು ಮಾಡ್ತೀವಿ ಅಂತಂದರೆ ನಾವು ಸ್ಕ್ಯಾನ್ ಮಾಡ್ತೀವಿ ಒಂದು ವೆಬ್ಸೈಟ್ ಮೇಲೆ ಆಗಿರ್ಬೋದು, ಎನಿಥಿಂಗ್. ಓಕೆ, ನಮ್ಮದು ಏನಿದೆ ಟಾರ್ಗೆಟ್ ಮೇಲೆ. ದಿಸ್ ಇಸ್ ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್ ಅಟ್ಯಾಕಿಂಗ್, ಅಥವಾ ಇದನ್ನ ಏನಂತ ಕರಿಬೋದು, ಗೇನಿಂಗ್ ಆಕ್ಸೆಸ್. ಓಕೆ, ಈ ಕೇಸ್ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಫಸ್ಟ್ ಪಾರ್ಟ್ನಲ್ಲಿ ಆಮೇಲೆ ಸೆಕೆಂಡ್ ಪಾರ್ಟ್ನಲ್ಲಿ ಸಿಕ್ಕಿರುವಂತಹ ಎಲ್ಲ ಇನ್ಫಾರ್ಮೇಷನ್ನು ಇಟ್ಕೊಂಡ್ಬಿಟ್ಟು ಈ ಒಂದು ಟಾರ್ಗೆಟ್ನ ಲೈಕ್ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಡಿಫ್ರೆಂಟ್ ಕಾಂಬಿನೇಷನ್ನ ಟ್ರೈ ಮಾಡ್ಬೋದು. ಒಟ್ನಲ್ಲಿ ನಾವು ಏನು ಮಾಡಬೇಕಾಗಿದೆ, ಆ ಮಷಿನ್ಗೆ ಆ್ಯಕ್ಸೆಸ್ನ ತೊಗೊಳ್ಬೇಕಾಗಿದೆ. ಅದು ಯಾವ ಸ್ಟೆಪ್ನಲ್ಲಿ ನಡೆಯುತ್ತೆ ಅಂದರೆ ಅಟ್ಯಾಕಿಂಗ್ ಅಥವಾ ಗೇನಿಂಗ್ ಆ್ಯಕ್ಸೆಸ್. ಥರ್ಡ್ ಸ್ಟೆಪ್ನಲ್ಲಿ ಅದು ನಡೆಯುತ್ತೆ. ಫಸ್ಟ್ ಸ್ಟೆಪ್ನಲ್ಲಿ ರಿಕಾನ್ ಮಾಡಬೇಕು, ಸೆಕೆಂಡ್ ಸ್ಟೆಪ್ನಲ್ಲಿ ಸ್ಕ್ಯಾನಿಂಗ್ ಮಾಡಬೇಕು, ಥರ್ಡ್ ಸ್ಟೆಪ್ನಲ್ಲಿ ಅಟ್ಯಾಕ್ ಮಾಡಬೇಕು. ಓಕೆ, ಅಥವಾ ಗೇನ್ ಮಾಡಬೇಕು ಆ್ಯಕ್ಸೆಸ್ನ. ಓಕೆ, ಸೊ ಅದು ಆದಮೇಲೆ ಫೋರ್ತ್ ಸ್ಟೆಪ್ ಏನಿದೆ ಗೊತ್ತಾ, ದ್ಯಾಟ್ ಈಸ್ ಮೇಂಟೈನಿಂಗ್ ಆ್ಯಕ್ಸೆಸ್. ಓಕೆ, ಎಷ್ಟು ದಿನ ನಾವು ಮೇಂಟೈನ್ ಮಾಡ್ಬೋದು ಇದ್ರ ಮೇಲೆ. ಓಕೆ, ಅಥವಾ ಎಷ್ಟು ಗಂಟೆ ಮೇಂಟೈನ್ ಮಾಡ್ಬೋದು, ಅಥವಾ ನಾವು ಪರ್ಮನೆಂಟ್ಲಿ ಅಲ್ಲಿ ಆ್ಯಡ್ ಆಗ್ಬಿಟ್ವಾ ಅದ್ರೊಳಗಡೆ, ಆ ಎನ್ವೈರ್ಮೆಂಟ್ ಒಳಗಡೆ ನಾವು ಪರ್ಮನೆಂಟ್ ಆಗಿ ಆ್ಯಡ್ ಆಗ್ಬಿಟ್ವಾ. ಸೊ ಹೆಂಗೆ ನಡೀತಾ ಇದೆ ಇದು. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಮೇಂಟೈನಿಂಗ್ ಆ್ಯಕ್ಸೆಸ್. ಇದ್ರೊಳಗಡೆ ಇನ್ನೂ ಒಂದು ಪಾರ್ಟ್ ಬರುತ್ತೆ, ದ್ಯಾಟ್ ಈಸ್ ಪ್ರಿವಿಲೈಜ್ ಎಸ್ಕಲೇಷನ್. ಏನು ಇದು ಪ್ರಿವಿಲೈಜ್ ಎಸ್ಕಲೇಷನ್ ಅಂತಂದರೆ, ಇವಾಗ ನಾನು ಯೂಸರ್ ಆಗಿ ಏನಾದರೂ ಆ್ಯಕ್ಸೆಸ್ ತೊಗೊಂಡಿದ್ರೆ ಒಂದು ಟಾರ್ಗೆಟ್ಗೆ, ನಾನು ಹೈಯರ್ ಯೂಸರ್ ಆಗಿ ಲೈಕ್ ಆ ಆ್ಯಕ್ಸೆಸ್ ಬರಬೇಕು ನನಗೆ. ಲೈಕ್ ನಾನು ಏನಾದರೂ ಒಬ್ಬ ಜಸ್ಟ್ ಯೂಸರ್ ಆಗಿ ಎಂಟರ್ ಆಗಿದ್ರೆ ನಾನು ಅಡ್ಮಿನ್ ಆಗಿ ಕನ್ವರ್ಟ್ ಆಗಬೇಕು. ಓಕೆ, ಸೊ ಅಡ್ಮಿನ್ ಆಗಿ ಕನ್ವರ್ಟ್ ಆಗಿದ್ರೆ ನಾನು ರೂಟ್ ಯೂಸರ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಈ ರೀತಿ ಏನು ಮಾಡಬೇಕು, ನಾವು ಪ್ರಿವಿಲೈಜ್ನ ಎಸ್ಕಲೇಟ್ ಮಾಡಬೇಕು. ಓಕೆ, ಸೊ ಅದನ್ನ ನಾವು ಪ್ರಿವಿಲೈಜ್ ಎಸ್ಕಲೇಷನ್ ಅಂತ ಕರಿತೀವಿ. ಫಿಫ್ತ್ ಪಾರ್ಟ್ ಈಸ್ ಕ್ಲಿಯರಿಂಗ್ ಅ ಟ್ರ್ಯಾಕ್ಸ್. ಇಲ್ಲಿ ಯಾರೋ ಒಬ್ರು ಬಂದು ಹ್ಯಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬಾರ್ದು ಯಾರಿಗೂ. ಸೊ ಆ ರೀತಿ ಏನು ಮಾಡಬೇಕು ಅಂದರೆ ಪ್ರತಿಯೊಂದು ಲಾಗ್ಸ್ಗಳನ್ನಲ್ಲೂ ಕೂಡ ನಮ್ಮ ಟ್ರ್ಯಾಕ್ಸ್ಗಳನ್ನ ಕ್ಲಿಯರ್ ಮಾಡಬೇಕು. ಓಕೆ, ಸೊ ನಮ್ಮದು ಲಾಗಿನ್ ಆಗಿರುವಂಥ ಡೇಟಾ ಹಿಸ್ಟ್ರಿ ಎಲ್ಲ ನಾವು ಏನು ಮಾಡಬೇಕು, ಕ್ಲಿಯರ್ ಮಾಡಬೇಕು ಒಂದು ಮಷಿನಿಂದ. ಸೊ ಅದನ್ನು ನಾವು ಫಿಫ್ತ್ ಸ್ಟೆಪ್ನಲ್ಲಿ ಹಾಕ್ತೀವಿ, ಸೊ ದ್ಯಾಟ್ ನೋ ಒನ್ ಕುಡ್ ಟ್ರೇಸ್ ಅಸ್ ಬ್ಯಾಕ್. ಓಕೆ, ಸೊ ಯಾರು ನಮ್ಮನ್ನು ವಾಪಸ್ ಟ್ರೇಸ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಲಾಗ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದ್ಯಾಟ್ ಈಸ್ ಕ್ಲಿಯರಿಂಗ್ ಟ್ರ್ಯಾಕ್ಸ್. ಇದು ಏನಪ್ಪ ಅಂದರೆ ಹ್ಯಾಕಿಂಗ್ ಒಳಗಡೆ ಇರುವಂತಹ 5 ಸ್ಟೆಪ್ಸ್ಗಳು. ಇನ್ನೊಂದು ಸ್ಟೆಪ್ ನಾನು ಪರ್ಸ್ನಲಿ ಆ್ಯಡ್ ಮಾಡ್ತೀನಿ, ದ್ಯಾಟ್ ಈಸ್ ರಿಪೋರ್ಟಿಂಗ್. ಇವು ಮೇಲ್ಗಡೆ ಇರುವಂತಹ ಪ್ರತಿಯೊಂದು ಸ್ಟೆಪ್ಸ್ಗಳನ್ನೂ ನಾವು ಪರ್ಫಾರ್ಮ್ ಮಾಡಿದ್ವಿ ಅಂತಂದರೆ, ಅಥವಾ ಯಾವುದೇ ಒಂದು
ಇಲ್ಲಿ ತನಕ ನಾವು ಅಟ್ಲೀಸ್ಟ್ ಪರ್ಫಾರ್ಮ್ ಮಾಡಿದ್ವಿ ಅಂತಂದರೆ ಲೈಕ್ ರಿಕಾನ್ ಸ್ಕ್ಯಾನಿಂಗ್ ಆ್ಯಂಡ್ ಅಟ್ಯಾಕ್ ಪರ್ಫಾರ್ಮ್ ಆಗಿದೆ ಅಂತಂದರೆ ವಿ ಹ್ಯಾವ್ ಟು ಮೇಕ್ ಅ ರಿಪೋರ್ಟ್. ಓಕೆ, ಅಟ್ಯಾಕ್ ಮಾಡೋ ಪಾಸಿಬಿಲಿಟಿ ಇದೆ ಅಂತಂದರೆ ನಮ್ಗೆ ಗೊತ್ತಿಲ್ಲ ಮುಂದೆ ಮೇಂಟೈನ್ ಹೆಂಗೆ ಮಾಡೋದು, ಪ್ರಿವಿಲೇಜ್ ಎಸ್ಕಲೇಷನ್ ಹೆಂಗೆ ಮಾಡೋದು, ಸೊ ನಮ್ಗೆ ಗೊತ್ತಿಲ್ಲ ಕ್ಲಿಯರ್ ಮಾಡೋದು ಹೆಂಗೆ, ಟ್ರ್ಯಾಕ್ಸ್ ಅದಕ್ಕೂ ಅವೈಲೇಬಲ್ ಇಲ್ಲ ಏನು ಅಂತಂದ್ರೂ ಕೂಡ ನಾವೇನು ಮಾಡಬೇಕು, ರಿಕಾನ್ ಸ್ಕ್ಯಾನಿಂಗ್ ಆ್ಯಂಡ್ ಅಟ್ಯಾಕ್ ಸಕ್ಸಸ್ ಆಗಿದೆ ಅಂತಂದರೆ ವಿ ಹ್ಯಾವ್ ಟು ಮೇಕ್ ಅ ರಿಪೋರ್ಟ್ ರೆಡಿ ಮಾಡಬೇಕು. ಆ ರಿಪೋರ್ಟ್ನ ನಾವು ಯಾರಿಗೆ ಸಬ್ಮಿಟ್ ಮಾಡಬೇಕು ಅಂದರೆ ವೆಬ್ಸೈಟ್ ಓನರ್ಸ್ಗಳಿಗೆ, ಇಫ್ ಯು ಆರ್ ಅ ಫ್ರೀಲಾನ್ಸರ್ ಅಥವಾ ಬಗ್ ಬೌಂಟಿ ಹಂಟರ್, ವೆಬ್ಸೈಟ್ ಓನರ್ಸ್ಗಳಿಗೆ ಅಥವಾ ವೆಬ್ಸೈಟ್ ಸೆಕ್ಯೂರಿಟಿ ಟೀಮ್ಗೆ ನೀವೇನು ಮಾಡಬೇಕು, ಅದನ್ನು ರಿಪೋರ್ಟ್ ಮಾಡಬೇಕು. ಅಥವಾ ನೀವು ಒಂದು ಕಂಪ್ನಿ ಒಳಗಡೆ ವರ್ಕ್ ಮಾಡ್ತಾ ಇದ್ದೀರ ಅಂದರೆ ಯು ಹ್ಯಾವ್ ಟು ರೈಸ್ ಅ ಇನ್ಸಿಡೆಂಟ್. ಓಕೆ, ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ ಇದೆ, ಈ ಇನ್ಸಿಡೆಂಟ್ ಕ್ರಿಯೇಟ್ ಆಗುತ್ತೆ ಈ ರೀತಿ ಮಾಡಿದ್ರೆ. ಓಕೆ, ಸೊ ಆ ಇನ್ಸಿಡೆಂಟ್ ಒಂದು ಸತಿ ನೀವು ರೈಸ್ ಮಾಡಿದ್ರೆ ಅಂದರೆ ಇಟ್ ವಿಲ್ ಗೋ ಟು ರೆಸ್ಪೆಕ್ಟಿವ್ ಟೀಮ್ಸ್. ಮತ್ತು ಅದ್ಮೇಲೆ ಒಂದು ರೌಂಡ್ ಡಿಸ್ಕಷನ್ ಆಗುತ್ತೆ. ಯು ಹ್ಯಾವ್ ಟು ಲೈಕ್ ಅಂಡರ್ಸ್ಟ್ಯಾಂಡ್ ದ ಡೆವಲಪರ್ ಮೈಂಡ್ಸೆಟ್ ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಅಂಡರ್ಸ್ಟ್ಯಾಂಡ್ ದೆಮ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ವಾಪಸ್ ನೀವು ಏನು ಮಾಡಬೇಕಂದ್ರೆ ಸ್ಟೇಕ್ ಹೋಲ್ಡರ್ಸ್ಗಳಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು ಏನಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಈ ವಲ್ಮಿಟಿಂದ ಏನಾಗ್ಬೋದು ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು. ಲೈಕ್ ಕಾರ್ಪೊರೇಟ್ ಒಳಗಡೆ ಲೈಕ್ ಒಂದು ಸಣ್ಣ ವಿಷಯನೂ ಕೂಡ ಲೈಕ್ ಇವಾಗ ಒಂದು ಸಿಂಪಲ್ ಬಗ್ ಇದೆ ಅಂತ ಇಟ್ಕೊಳ್ಳಿ, ಸೊ ಅದು ಎಸ್ಕಲೇಟ್ ಮಾಡೋದಕ್ಕೆ ತುಂಬ ದಿನ ಹೋಗ್ಬಿಡುತ್ತೆ. ತುಂಬ P1 ಲೆವೆಲ್ ಬಗ್ ಇದೆ ಅಂತಂದರೆ ಎಲ್ಲರೂ ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಅದಕ್ಕೆ ಬರ್ತಾರೆ. ಬಟ್ ಸ್ವಲ್ಪ ಕಡಿಮೆ ಲೆವೆಲ್ನಲ್ಲಿದೆ ಬಗ್ಗು ಅಂತಂದರೆ ಸೊ ಅದಕ್ಕೆ ಚೇಂಜಸ್ಗಳನ್ನ ತೊಗೊಳೋದಕ್ಕೆ ಲೈಕ್ ಅದನ್ನು ಚೇಂಜ್ ಮಾಡಿ ಅಂತ ಹೇಳೋದಕ್ಕೆ ತುಂಬ ದಿನ ಹೋಗುತ್ತೆ ಕಾರ್ಪೊರೇಟ್ ಒಳಗಡೆ. ಸೊ ಅದಕ್ಕೋಸ್ಕರ ರಿಪೋರ್ಟ್ ಮಾಡಬೇಕು, ಅದನ್ನ ಇನ್ಸಿಡೆಂಟ್ನ ರೈಸ್ ಮಾಡಿಸ್ಬೇಕು, ಅದನ್ನು ರಿಲೇಟೆಡ್ ಟೀಮ್ಸ್ಗಳಿಗೆ ರೀಚ್ ಆಗೋವರೆಗೂ ಕೂಡ ಅದನ್ನ ಎಸ್ಕಲೇಟ್ ಮಾಡಬೇಕು. ಓಕೆ, ಸೊ ದ್ಯಾಟ್ ಈಸ್ ರಿಪೋರ್ಟಿಂಗ್. ಇದು ಯಾವ ರೀತಿ ಹ್ಯಾಕಿಂಗ್ ವರ್ಕ್ ಆಗುತ್ತೆ ಅಂತ. ವಾಟ್ ಟು ಹ್ಯಾಕ್, ಏನಾದ್ರು ಹ್ಯಾಕ್ ಮಾಡಬೇಕು. ಓಕೆ, ಸೊ ನೆಟ್ವರ್ಕ್ನಲ್ಲಿ ಕನೆಕ್ಟ್ ಇರುವಂತಹ ಪ್ರತಿಯೊಂದು ಕಂಪ್ಯೂಟರ್ ಡಿವೈಸಸ್ಗಳನ್ನ ನಾವು ಹ್ಯಾಕ್ ಮಾಡಬಹುದು. ಓಕೆ, ದ್ಯಾಟ್ ಮೇ ಬಿ ಅ ಕಂಪ್ಯೂಟರ್, ದ್ಯಾಟ್ ಮೇ ಬಿ ಅ ಕ್ಯಾಮರಾ, ಮೊಬೈಲ್ ಫೋನ್. ಓಕೆ, ಸೊ ಎನಿಥಿಂಗ್ ನೆಟ್ವರ್ಕ್ಗೆ ಕನೆಕ್ಟ್ ಇರುವಂಥ ಪ್ರತಿಯೊಂದು ಡಿವೈಸಸ್ಗಳನ್ನು ನಾವೇನು ಮಾಡ್ಬೋದು ಅಂದರೆ ಹ್ಯಾಕ್ ಮಾಡಬಹುದು. ಓಕೆ, ಈ ಕೇಸ್ನಲ್ಲಿ ನಮ್ಮ ಕೇಸ್ನಲ್ಲಿ ನಾವೇನು ಮಾಡ್ತಾಯಿದ್ವಿ ಅಂದರೆ ಒಂದು ವೆಬ್ ಅಪ್ಲಿಕೇಶನ್ನ ಹ್ಯಾಕ್ ಮಾಡ್ತಾಯಿದ್ವಿ. ಈ ಕೋರ್ಸ್ನಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಇದರ ಮೇಲೆ ಮಾತ್ರ. ಓಕೆ, ಸೊ ವೆಬ್ ಅಪ್ಲಿಕೇಶನ್ನ ಹ್ಯಾಕ್ ಮಾಡಬೇಕು ಈ ಕೋರ್ಸ್ನಲ್ಲಿ ನಾವು ಮಾಡ್ತಾ ಇರೋದು ಪ್ರತಿಯೊಂದು. ಸೊ ಇದ್ರ ಒಳಗಡೆ ಏನಾಗುತ್ತೆ ಅಂದರೆ ನಾವು ಇದನ್ನು ಯಾವುದು ಬೇಸಸ್ ಮೇಲೆ ಹ್ಯಾಕ್ ಮಾಡ್ತೀವಿ ಅಂದರೆ ವಾಸ್ಪ್ ಟಾಪ್ 10 ಅಂತ ಒಂದಿಷ್ಟು ಲಿಸ್ಟೆಡ್ ವಲ್ನರಬಿಲಿಟೀಸ್ಗಳಿದ್ದಾವೆ. ವಾಸ್ಪ್ ಟಾಪ್ 10 WASP. ಓಕೆ, ವಾಸ್ಪ್ ಟಾಪ್ 10 ಇದ್ರೊಳಗಡೆ ಅಥೆಂಟಿಕೇಷನ್ ರಿಲೇಟೆಡ್ ಬರುತ್ತೆ. ಆಮೇಲೆ ವಾಪಸ್ ಎನ್ಕ್ರಿಪ್ಷನ್ ಐ ಥಿಂಕ್ ತೆಗೆದಿದ್ದಾರೆ. ಸೊ ಬಿಸ್ನೆಸ್ ಲಾಜಿಕ್ಸ್ ಅದ್ರ ಮೇಲೆ ಬರ್ತವೆ ಬಗ್ಸ್ಗಳು. ಅದಾದಮೇಲೆ ಅಥೆಂಟಿಕೇಷನ್ ಆಥರೈಸೇಷನ್ ಮೇಲೆ ಬರುತ್ತೆ. ಅದಾದಮೇಲೆ ಸರ್ವರ್ ಸೈಡ್ ಅಟ್ಯಾಕ್ಸ್ಗಳು ಬರ್ತವೆ. ಓಕೆ, ಸೊ ಅದಾದಮೇಲೆ ಕ್ಲೈಂಟ್ ಸೈಡ್ ಅಟ್ಯಾಕ್ಸ್ಗಳು ಬರ್ತವೆ. ಓಕೆ, ಸೊ ಈ ರೀತಿ ತುಂಬಾ ಇದಾವೆ. ವಾಸ್ಪ್ ಟಾಪ್ 10 ಇದ್ರದ್ದು ನಾನು ಏನು ಮಾಡಿರ್ತೀನಿ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಾಸ್ಪ್ ಟಾಪ್ 10. ಸೊ ನಿಮ್ಮದು ಹೋಮ್ವರ್ಕ್ ಏನಪ್ಪ ಅಂತಂದರೆ ಪ್ರತಿಯೊಂದು ಟಾಪ್ 10 ಏನಿದಾವೆ, ಸೊ ಅಥೆಂಟಿಕೇಷನ್ ಆಥರೈಸೇಷನ್ ಅಟ್ಯಾಕ್ಸ್ ಒಳಗಡೆ ಡಿಫ್ರೆಂಟ್ ಅಟ್ಯಾಕ್ಸ್ಗಳು ಬರ್ತವೆ. ಆಮೇಲೆ ಸರ್ವರ್ ಸೈಡ್ ಅಟ್ಯಾಕ್ಸ್ ಒಳಗಡೆ ಡಿಫ್ರೆಂಟ್ ಅಟ್ಯಾಕ್ಸ್ಗಳು ಬರ್ತವೆ. ಕ್ಲೈಂಟ್ ಸೈಡ್ ಅಟ್ಯಾಕ್ಸ್ ಒಳಗಡೆ ಡಿಫ್ರೆಂಟ್ ಅಟ್ಯಾಕ್ಸ್ಗಳು ಬರ್ತವೆ. ಸೊ ಪ್ರತಿ ಒಂದು ಟಾಪ್ 10 ವಲ್ನರಬಿಲಿಟೀಸ್ ಒಳಗಡೆ ಎರಡೆರಡು ಅಟ್ಯಾಕ್ಸ್ಗಳನ್ನ ನೀವೇನು ಮಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ದಿಸ್ ಈಸ್ ಯುವರ್ ಫಸ್ಟ್ ಹೋಮ್ವರ್ಕ್. ಏನು ಮಾಡಬೇಕು, ವಾಸ್ಪ್ ಟಾಪ್ 10ನ ರೀಡ್ ಮಾಡಬೇಕು. ರೀಡ್ ಮಾಡಿಬಿಟ್ಟು ಪ್ರತಿಯೊಂದು ಕ್ಯಾಟಗರಿ ಒಳಗಡೆ ಕೂಡ ಎರಡೆರಡು ಅಟ್ಯಾಕ್ಸ್ಗಳನ್ನ ನೀವು ಹೇಳಬೇಕು. ಓಕೆ, ಸೊ ಹೇಳ್ತಿರಲ್ಲ, ಹೇಳಲೇಬೇಕು ಕಂಪಲ್ಸರಿ. ಓಕೆ, ಸೊ ಕಮೆಂಟ್ ಸೆಕ್ಷನ್ ನಾನು ನೋಡ್ತಾ ಇರ್ತೀನಿ. ಆಲ್ ರೈಟ್, ಸೆಕೆಂಡ್ ಹೋಮ್ವರ್ಕ್ ಅಂತೂ ನಿಮ್ಗೆ ಗೊತ್ತಿದೆ. ಈ ವಿಡಿಯೋದಲ್ಲಿ ಏನೇನು ಮಾಡ್ತಾ ಇದ್ವಿ, ಎವ್ರಿಥಿಂಗ್ ಯು ಹ್ಯಾವ್ ಟು ಮೇಕ್ ಅ ಲಿಂಕ್ಡ್ಇನ್ ಪೋಸ್ಟ್. ಆ ಪೋಸ್ಟ್ ಮಾಡಬೇಕು, ನೀವು ನನಗೆ ಆ ಪೋಸ್ಟ್ನ ಕಳಿಸ್ಬೇಕು ಲಿಂಕ್ಡ್ಇನ್ ಒಳಗಡೆ, ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು. ಸೊ ದೇರ್ ಆರ್ 2 homework for you guys for now. ಓಕೆ, ಸೊ ನಾವು ವೆಬ್ ಅಪ್ಲಿಕೇಶನ್ ಹ್ಯಾಕ್ ಮಾಡ್ತಾ ಇದ್ವಿ. ಯಾವ ಬೇಸಸ್ ಮೇಲೆ ಹ್ಯಾಕ್ ಮಾಡ್ತೀವಿ, ವಾಸ್ಪ್ ಟಾಪ್ 10 ಈ ಬೇಸಸ್ ಮೇಲೆ ನಾವು ಕಲಿತಾ ಇರೋದು ಇದನ್ನು ಕೂಡ. ಆಲ್ ರೈಟ್, ನಮ್ದು ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್, ಹೌ ಟು ಹ್ಯಾಕ್. ಓಕೆ, ಸೊ ಹೌ ಟು ಹ್ಯಾಕ್ ಒಳಗಡೆ ಏನೇನು ಬರುತ್ತೆ ಅಂದರೆ ಫಸ್ಟು ನೀವು ವಾಸ್ಪ್ ಟಾಪ್ 10ನ ಕಲ್ತ್ಕೋಬೇಕು. ಓಕೆ, ವಾಸ್ಪ್ ಟಾಪ್ 10ನ ಕಲ್ತ್ಕೋಬೇಕು. ಅದು ಆದಮೇಲೆ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಥೆರಾಟಿಕಲಿ ಕಲ್ತ್ಕೊಂಡಾದ್ಮೇಲೆ ಯು ಹ್ಯಾವ್ ಟು ಪ್ರಾಕ್ಟೀಸಸ್. ಸೆಕೆಂಡ್ ಥಿಂಗ್, ಪ್ರಾಕ್ಟೀಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಅಗೇನ್. ಓಕೆ, ಗೋ ಬ್ಯಾಕ್ ಅಗೇನ್. ನಾನು ಸ್ಟಾರ್ಟಿಂಗ್ ಒಳಗಡೆ ಹೇಳಿದ್ದೆ ಯು ಶುಡ್ ಹ್ಯಾವ್ ಬೇಸಿಕ್ ನಾಲೆಜ್ ಅಬೌಟ್ ವೆಬ್ ಅಪ್ಲಿಕೇಶನ್ ಅಂತೇಳಿ. ದೆನ್ ಈ ಕೇಸ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಲರ್ನ್ ಬೇಸಿಕ್ ವೆಬ್ ಡೆವಲಪ್ಮೆಂಟ್. ಹೆವಿ ಡೆವಲಪರ್ ಆಗಿ ಅಂತ ಹೇಳ್ತಾ ಇಲ್ಲ,
ಬೇಸಿಕ್ ವೆಬ್ ಡೆವಲಪ್ಮೆಂಟ್ನ ಕಲಿಬೇಕು. ಓಕೆ, ಕಲಿತಾದ್ಮೇಲೆ ಇಲ್ಲಿ ಏನು ಪ್ರಾಕ್ಟೀಸ್ ಮಾಡಿದಿರಲ್ಲ, ಈ ಪ್ರಾಕ್ಟೀಸ್ ಮಾಡಿರುವಂತಹ ಲ್ಯಾಬ್ಸ್ಗಳನ್ನ ಖುದ್ದಾಗಿ ನೀವೇ ರೆಡಿ ಮಾಡಬೇಕು. ಬೇಸಿಕ್ ವೆಬ್ ಅಪ್ಲಿಕೇಶನ್ ಕಲ್ತ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಇವು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಈ ಪ್ರಾಕ್ಟೀಸ್ ಒಳಗಡೆ ನೀವು ಡಿಫ್ರೆಂಟ್ ಐಡೋ ರಿಲೇಟೆಡ್ ಅಟ್ಯಾಕ್ಸ್ಗಳನ್ನ ಮಾಡಿದ್ರಿ, ಅಥೆಂಟಿಕೇಶನ್ ಆಥರೈಸೇಷನ್ ರಿಲೇಟೆಡ್ ಅಟ್ಯಾಕ್ಸ್ಗಳನ್ನ ಮಾಡಿದ್ರಿ. ಓಕೆ, ಅವೆಲ್ಲ ಮಾಡಿದಾದ್ಮೇಲೆ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ಲ್ಯಾಬ್ಸ್. ನೀವೇನು ಮಾಡಬೇಕು, ನಿಮ್ಮದೇ ಆದಂತಹ ಲ್ಯಾಬ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಒನ್ಸ್ ದ್ಯಾಟ್ ಡನ್, ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಬಗ್ ಹಂಟಿಂಗ್. ಇದಾದಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡಾದಮೇಲೆ ಬಗ್ ಹಂಟಿಂಗ್ ಸ್ಟಾರ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅದ್ರ ಜೊತೆಗೆ ಲ್ಯಾಬ್ಸ್ ಕ್ರಿಯೇಟ್ ಮಾಡಿ, ಇದ್ರ ಜೊತೆಗೆ ಏನು ಮಾಡಿ ಅಂತಂದರೆ ಬಗ್ ಹಂಟಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ವಿ ವಿಲ್ ಶೋ ದ್ಯಾಟ್ ಹೌ ಟು ಡೂ ಬಗ್ ಹಂಟಿಂಗ್. ಓಕೆ, ಬಗ್ ಹಂಟಿಂಗ್ ಆ್ಯಂಡ್ ಪ್ರಾಕ್ಟೀಸ್ ಮುಗಿದಾದ್ಮೇಲೆ ಬಗ್ ಹಂಟಿಂಗ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನಿಮ್ಮದೇ ಆದಂತಹ ಲ್ಯಾಬ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅದ್ರ ಜೊತೆಗೇ ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ಜಾಬ್ಸ್. ಓಕೆ, ಸೊ ಇವಾಗ ಲಿಂಕ್ಡ್ಇನ್ ಪೋಸ್ಟ್ ಮಾಡಿ ಅಂತ ಏನು ಹೇಳ್ತಾ ಇದ್ದಾನಲ್ಲ, ಬಿಕಾಸ್ ಆಫ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಪೋಸ್ಟ್ ಎವ್ರಿ ಬೇಸಿಕ್ ಥಿಂಗ್ಸ್. ಓಕೆ, ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರಿ, ಇದನ್ನು ಕಲ್ತ್ರಿ, ಅದಾದಮೇಲೆ ನೀವೇನು ಮಾಡಿದ್ರಿ, ಲ್ಯಾಬ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಲ್ಯಾಬ್ಸ್ಗಳ ಬಗ್ಗೆ ನೀವು ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಓಕೆ, ಸೊ ಅದಾದಮೇಲೆ ಬಗ್ ಹಂಟಿಂಗ್ ಸ್ಟಾರ್ಟ್ ಮಾಡಿದ್ರಿ, ನೀವೇನೋ ಟೆಸ್ಟ್ ಮಾಡ್ತಾ ಇದ್ದೀರಾ, ಸೊ ಇದೇನೋ ಬಂತು, ಡೂಪ್ಲಿಕೇಟ್ಸ್ ಬಂತು, ಅಥವಾ ನಿಮಗೆ ಬಗ್ ಹಂಟಿಂಗ್ ಸಿಕ್ತು, ದುಡ್ಡು ಬಂತು ಬಗ್ ಹಂಟಿಂಗ್ ಹತ್ರ, ಯು ಹ್ಯಾವ್ ಟು ಮೇಕ್ ಅ ಲಿಂಕ್ಡ್ಇನ್ ಪೋಸ್ಟ್ ಫಾರ್ ದ್ಯಾಟ್ ಆ್ಯಸ್ ವೆಲ್. ನೀವು ಯಾವುದೋ ಒಂದು ಲ್ಯಾಬ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ರಿ, ನಾ ಈ ಲ್ಯಾಬ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ, ಪ್ಲೀಸ್ ಇದನ್ನ ಟ್ರೈ ಮಾಡಿ ಅಂತ ನೀವು ಲಿಂಕ್ಡ್ಇನ್ ಪೋಸ್ಟ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಗಿಟಬ್ನಲ್ಲೂ ಕೂಡ ಸ್ವಲ್ಪ ಎಂಗೇಜ್ಮೆಂಟ್ ಸಿಗುತ್ತೆ, ನಿಮ್ಮ ಲಿಂಕ್ಡ್ಇನ್ ಪೋಸ್ಟ್ನಲ್ಲೂ ಕೂಡ ಎಂಗೇಜ್ಮೆಂಟ್ ಸಿಗುತ್ತೆ. ಲ್ಯಾಬ್ಸ್ ಏನಾದ್ರು ತುಂಬ ಚೆನ್ನಾಗಿದ್ವು ಅಂತಂದರೆ ತುಂಬ ಫೇಮಸ್ ಕೂಡ ಆಗ್ಬೋದು ಲ್ಯಾಬ್ಸ್ಗಳು. ಸೊ ಅದರಿಂದನೂ ನಿಮಗೆ ಯಾರಾದರೂ ರಿಕ್ರೂಟರ್ಸ್ಗಳು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಯಾವುದಾದ್ರು ಒಂದು ಪ್ರಾಡಕ್ಟ್ ಬೇಸ್ ಕಂಪ್ನಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಲೈಕ್ ಬನ್ನಿ ನಮಗೆ ಲ್ಯಾಬ್ಸ್ ರೆಡಿ ಮಾಡಿಕೊಡಿ ಅಂತ. ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಪಾಸಿಬಲ್ ಫ್ರಾಮ್ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್. ಓಕೆ, ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ಲಿಂಕ್ಡ್ಇನ್ ಪೋಸ್ಟ್ ಮಾಡಿ ಅಂತ. ಓಕೆ, ಸೊ ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ಜಾಬ್. ಬರೀ ಈ ಕೋರ್ಸಿಂದ ನಾನು ನಿಮಗೆ ಲೈಕ್ ಯಾವ ರೀತಿ ಹ್ಯಾಕ್ ಮಾಡೋದು ಅಂತ ಹೇಳಿ ಓಡೋಗ್ತಾ ಇಲ್ಲ. ಸೊ ಐ ನೀಡ್ ಯು ಗೈಸ್ ಟು ಸ್ಟಾರ್ಟ್ ಅಪ್ಲೈಯಿಂಗ್ ಆ್ಯಸ್ ವೆಲ್ ಫಾರ್ ಜಾಬ್ಸ್. ನಾನು ಕೂಡ ಜಾಬ್ ಹಂಟ್ ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದು 8 to 9 months ಒಳಗಡೆ. ಸೊ ಅಷ್ಟು ಒಳಗಡೆ ಯು ಹ್ಯಾವ್ ಟು ಕವರ್ ದೋಸ್ ಥಿಂಗ್ಸ್ ಆ್ಯಸ್ ವೆಲ್. ಅಷ್ಟಲ್ಲಿಗೆ ನಾವು ಇನ್ನೊಂದು 2 ತಿಂಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಕೋರ್ಸ್ ಮುಗಿದೋಗುತ್ತೆ. ಅದಾದಮೇಲೆ ನೀವು ಯು ಹ್ಯಾವ್ ಟು ಪ್ರಾಕ್ಟೀಸ್ ಆನ್ ಯುವರ್ ಓನ್, ಯು ಹ್ಯಾವ್ ಟು ಡೂ ಬಗ್ ಹಂಟಿಂಗ್, ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ಲ್ಯಾಬ್ಸ್, ಸ್ಟಾರ್ಟ್ ಅಪ್ಲೈಯಿಂಗ್. ಓಕೆ, ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಡೂ ಇಟ್. ನಿಮ್ದು ಏನಾದರೂ ಬೇರೆ ರೋಡ್ ಮ್ಯಾಪ್ ಇದ್ದರೆ ದ್ಯಾಟ್ಸ್ ಕಂಪ್ಲೀಟ್ಲಿ ಫೈನ್, ಯು ಹ್ಯಾವ್ ಟು ಫಾಲೋ ದ್ಯಾಟ್. ಬಟ್ ಇಲ್ಲಿವರೆಗೂ ಮಾತ್ರ ಎಲ್ಲ ಸೇಮ್ ಇರುತ್ತೆ, ಯಾವುದೇ ಒಂದು ರೋಡ್ ಮ್ಯಾಪ್ ಇದ್ರೂ ಕೂಡ. ಲ್ಯಾಬ್ಸ್ ಟಾಪ್ 10 ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಬಗ್ ಹಂಟಿಂಗ್ ಮಾಡಿ. ಲ್ಯಾಬ್ಸ್ ಬಗ್ಗೆ ಬಿಟ್ಟಾಕಿ, ಇದನ್ನು ನಾನು ಕೊಟ್ಟಿರುವಂಥ ರೋಡ್ ಮ್ಯಾಪ್, ಬಿಕಾಸ್ ನಿಮ್ಮ ಹತ್ರ ಏನಾದರೂ ಪ್ರಾಜೆಕ್ಟ್ಸ್ಗಳು ಇರಬೇಕಾಗ್ತದೆ, ಸೊ ಅದಕ್ಕೋಸ್ಕರ ಕೊಟ್ಟಿರೋದು ಅಷ್ಟೇ ಅದು. ಸೊ ಅದನ್ನ ಬಿಟ್ಟರೆ ಇಟ್ಸ್ ನೈಸ್. ಓಕೆ, ಸೊ ಯಾವುದಾದ್ರೂ ಒಂದು ರೋಡ್ ಮ್ಯಾಪ್ ಫಾಲೋ ಮಾಡಿ, ಬಟ್ ಇವು ಮಾತ್ರ ಇದ್ದೇ ಇರುತ್ತೆ ಪ್ರತಿಯೊಂದು ರೋಡ್ ಮ್ಯಾಪ್ನಲ್ಲೂ. ಲ್ಯಾಬ್ಸ್ ಟಾಪ್ 10, ಪ್ರಾಕ್ಟೀಸ್, ಬಗ್ ಹಂಟಿಂಗ್. ಓಕೆ, ಸೊ ದೆನ್ ಅಪಾರ್ಟ್ ಫ್ರಮ್ ಎನಿಥಿಂಗ್ ಯು ಕ್ಯಾನ್ ಡೂ ಆನ್ ಯುವರ್ ಓನ್. ನಿಮ್ಮದೇ ಆದಂಥ ಒಂದು ರೋಡ್ ಮ್ಯಾಪ್ನ ಕ್ರಿಯೇಟ್ ಮಾಡಿ, ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಓಕೆ, ಸೊ ಇವತ್ತು ಹೋಮ್ವರ್ಕ್ ಆಡಿದ್ದಾವೆ 2. ಫಸ್ಟ್ ಒಂದು ಏನು ಮಾಡಬೇಕಂದ್ರೆ ಲ್ಯಾಬ್ಸ್ ಟಾಪ್ 10ನ ರೀಡ್ ಮಾಡಬೇಕು. ಅದರೊಳಗಡೆ ಪ್ರತಿಯೊಂದು ಕ್ಯಾಟಗರಿ ಕೂಡ 2 ವಲ್ನಬಿಲಿಟೀಸ್ಗಳನ್ನ ಕಮೆಂಟ್ ಮಾಡಬೇಕು. ಓಕೆ, ಸೊ ದ್ಯಾಟ್ ಈಸ್ ದ ಫಸ್ಟ್ ಹೋಮ್ವರ್ಕ್. ಸೆಕೆಂಡ್ ಹೋಮ್ವರ್ಕ್ ಇದು ವೀಡಿಯೋದಲ್ಲಿ ನೀವು ಏನೇನು ಕಲ್ತ್ಕೊಂಡಿದ್ದೀರಾ, ಯು ಹ್ಯಾವ್ ಟು ಮೇಕ್ ಅ ಲಿಂಕ್ಡ್ಇನ್ ಪೋಸ್ಟ್. ಯಾವ ರೀತಿ ಮಾಡಬೇಕು ಲಿಂಕ್ಡ್ಇನ್ ಪೋಸ್ಟ್, ಐ ವಿಲ್ ಶೋ ಯು. ಓಕೆ, ಸೊ ಹಿಯರ್ ವಿ ಗೋ. ಸೊ ನಮ್ದು ಯೂಟ್ಯೂಬ್ ಒಳಗಡೆ ಏನಾಗುತ್ತೆ ಅಂದರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಜಸ್ಟ್ ಏನು ಮಾಡಬೇಕು ಅಂದರೆ ಕನ್ವರ್ಟ್ ದಿಸ್ ಇಂಟು ಅ ಲಿಂಕ್ಡ್ಇನ್ ಪೋಸ್ಟ್. ಎಲ್ಲಿ ಕ್ಲಿಕ್ ಮಾಡಬೇಕು, ಆಸ್ಕ್ ಮೇಲೆ. ವಿಡಿಯೋ ಓಪನ್ ಮಾಡಾದ್ಮೇಲೆ ಆಸ್ಕ್ ಅಂತ ಒಂದು ಬಟನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಏನೇನಂದರೆ ಕನ್ವರ್ಟ್ ದಿಸ್ ಇಂಟು ಅ ಲಿಂಕ್ಡ್ಇನ್ ಪೋಸ್ಟ್. ಓಕೆ, ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಜಸ್ಟ್ ಯು ಹ್ಯಾವ್ ಟು ಕಾಪಿ ಇಟ್ ಆ್ಯಂಡ್ ಪೇಸ್ಟ್ ಇಟ್, ದ್ಯಾಟ್ಸ್ ಇಟ್. ಓಕೆ, ಸೊ ChatGPT ಹತ್ರನೂ ಹೋಗೋದು ಅವಶ್ಯಕತೆ ಇಲ್ಲ, ಕ್ಲೌಡ್ ಹತ್ರನೂ ಹೋಗೋದು ಅವಶ್ಯಕತೆ ಇಲ್ಲ. ಸೊ ಯು ಹ್ಯಾವ್ ಟು ಡೂ ಇಟ್ ಇನ್, ಯು ಕ್ಯಾನ್ ಡೂ ಇಟ್ ಇನ್ ಯೂಟ್ಯೂಬ್ ಇಟ್ ಸೆಲ್ಫ್. ಓಕೆ, ಸೊ ಕಾಪಿ ಮಾಡಿ, ದೆನ್ ಪೇಸ್ಟ್ ಮಾಡಿ, ದ್ಯಾಟ್ಸ್ ಇಟ್. ನಾನು ಟ್ಯಾಗ್ ಮಾಡ್ತಾಯಿದ್ರೆ ಟ್ಯಾಗ್ ಮಾಡಿ, ಇಲ್ಲಾಂದರೆ ಪೋಸ್ಟ್ ನನಗೆ ಏನು ಮಾಡಿ ಅಂತಂದರೆ DM ಒಳಗಡೆ ಕಳಿಸಿ. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.